ಹಾಂ ನೋಡಿ, ನಾನಿವತ್ತು ಸಿಂಪಲ್ ಬ್ಲೌಸ್ ಕಟ್ಟಿಂಗು ಆಮೇಲೆ ಬಟ್ಟೆ ಮಡಿಸೋದು ಯಾವ ರೀತಿ ಅನ್ನೋದನ್ನು ತೋರಿಸ್ತೀನಿ. ಸಿಂಪಲ್ ಬ್ಲೌಸ್ ಆದ್ರೂ ನೀವು ವಿಷಯನ ಸಿಂಪಲ್ಲಾಗಿ ತೊಗೋಬಾರ್ದು, ಸೀರಿಯಸ್ ಆಗಿ ಮಾಡಬೇಕು. ಯಾಕೆಂದರೆ ನೋಡಿ, ಈ ಥರ ಜೋಡಿಸಿಟ್ಟಿದ್ದೀನಿ ಬ್ಲೌಸ್ನ. ಈ ಜೋಡಿಸಿಟ್ಟು ಈ ರೀತಿ ಅಳತೆ ತೊಗೋಬಾರ್ದು ಯಾವಾಗಲೂ, ಗೊತ್ತಾಯ್ತಾ? ನಾವು ಇದನ್ನು ಕೈಗೆ ತೊಗೋಬೇಕು. ಯಾಕೆಂದರೆ ಆ ರೀತಿ ತಗೊಂಡಾಗ ಕಡಿಮೆ ಆಗುತ್ತೆ. ನೋಡಿ ಇಲ್ಲಿ ಎಷ್ಟು ಅಗಲ ಇದೆ ಈ ಕೂಳೆ, ಇಲ್ಲಿ 2 ಇಂಚ್ ಕೂಳೆ ಬಿಟ್ಟಿರೋದು, ಈ ಕಡೆ ಅರ್ಧ ಇಂಚ್ ಕೂಳೆ ಬಿಟ್ಟಿರೋದು ಎಲ್ಲ ಸೇರಿಸಿ ನಾವು ಅಳತೆ ಮಾಡಬೇಕು. ನೋಡಿ ಹೀಗೆ ಹಾಗೆ ಇಟ್ಟು ತಗೊಂಡಾಗ ನೋಡಿ ಇಷ್ಟೇ ಬರುತ್ತೆ ಅಳತೆ, ಗೊತ್ತಾಯ್ತಾ? ಎಲ್ಲಿ ಇದಾಗಿದೆ ಎಕ್ಸ್ಪೆಂಡ್ ಆಗುತ್ತೆ ಏನು ಅನ್ನೋದು ಗೊತ್ತಾಗಲ್ಲ. ನೋಡಿ ಇದು ಹಿಂಗೆ ಇಟ್ಕೊಂಡಾಗ ಎಕ್ಸ್ಪೆಂಡ್ ಆಗುತ್ತೆ, ಗೊತ್ತಾಯ್ತಾ? ಎಕ್ಸ್ಪೆಂಡ್ ಆಗುತ್ತೆ ಅಂದರೆ ಜಗ್ಗಲ್ಲ, ಅಗಲ ಆಗುತ್ತೆ. ಯಾಕೆಂದರೆ ಮಡಿಕೆ ಎಲ್ಲ ಇರುತ್ತೆ. ನೋಡಿ ಇಲ್ಲಿ ಮುಂಭಾಗದ್ರಲ್ಲಿ ನೋಡಿ ಇಲ್ಲಿ ಎಲ್ಲೂ ಹೊಲಿಗೆ ಇರಬಾರ್ದು. ನೋಡಿ ಇಲ್ಲಿ ಡಾಚ್ ಇದೆ, ಇಲ್ಲೂ ಡಾಚ್ ಇದೆ, ಈ ಕಡೆ ಡಾಚ್ ಇದೆ. ಆದರೆ ನೋಡಿ ಇಲ್ಲೇನು ಹೊಲಿಗೆ ಇಲ್ಲ. ಹೊಲಿಗೆ ಇಲ್ಲದ ಜಾಗದಲ್ಲಿ ತೊಗೋಬೇಕು ನೀವು ಅಳತೆನ. ನೋಡಿ ಸುತ್ತಳತೆ ತೊಗೋಬೇಕು, ಎದೆ ಸುತ್ತಳತೆ ತೊಗೋಬೇಕು. ಯಾವ ರೀತಿ ಅಂದರೆ ನೋಡಿ ಈ ರೀತಿ ತೊಗೋಬೇಕು. ಈ ಕಡೆ ಕಂಪಲ್ಸರಿ 2 ಇಂಚು ನೀವು ಕೂಳೆಗೆ ಬಿಡಲೇಬೇಕು. ನೋಡಿ 1.25 ಅಥವಾ 2 ಇಂಚು, 2 ಇಂಚು ಅಂತಲೇ ಇಟ್ಕೊಳ್ಳಿ. ನೋಡಿ ಇಲ್ಲಿ 2 ಇಂಚು, ಇಲ್ಲಿ ಏನು ಹೊಲಿಗೆ ಇರಬಾರ್ದು. ಆ ಜಾಗದಲ್ಲಿ ತಗೊಂಡ್ರೆ ನಿಮಗೆ ಪರ್ಫೆಕ್ಟು ಸುತ್ತಳತೆ ಸಿಗುತ್ತೆ. ಇಲ್ಲಿ ಅಳತೆ ಮಾಡ್ತಾಯಿದ್ದೀನಿ ನೋಡಿ. ಈ ಗೆರೆಗೆ 10.5 ಬಂದಿದೆ, 11.5 ನೋಡಿ. ಓಕೆ, ಇಲ್ಲಿ ಅರ್ಧ ಇಂಚ್ ಕೂಳೆಗೆ ನಾವು ಬಿಟ್ಕೋಬೇಕು. ಅಲ್ಲಿಗೆ ಟೋಟಲ್ 12 ಇಂಚು ಸುತ್ತಳತೆ ಆಗುತ್ತೆ. ಎದೆ ಸುತ್ತಳತೆ ಎಷ್ಟು? 12 ಇಂಚು. ಒಂದು ಕಡೆಗೆ 12 ಇಂಚ್ ಆದರೆ 4 ಕಡೆಗೂ 12 ತೊಗೋಬೇಕು. ಅದು ಮಡಿಕೆ 4 ಮಡಿಕೆ ಮಾಡ್ತೀವಲ್ಲ 12 ಇಂಚಿಗೆ, ಆವಾಗ ಸುತ್ತಳತೆ ಪೂರ ಕಂಪ್ಲೀಟ್ ಆಗುತ್ತೆ. ಓಕೆ, ಇದೇನಾಯಿತು 12 ಇಂಚು ಎದೆಯ ಸುತ್ತಳತೆ. ಓಕೆ, ಈ ರೀತಿ ನೀವು ಅಳತೆ ತೊಗೋಬೇಕು. ಹಿಂಗೆ ರೆಡಿ ಮಾಡಿ ಇಲ್ಲಿಟ್ಬಿಟ್ಟು ಜೋಡಿಸಿಟ್ಬಿಟ್ಟು ಹಿಂಗೆ ಅಳತೆ ತೊಗೊಂಡ್ರೆ ಅದು ಅಳತೆ ಸರಿಗೆ ಬರಲ್ಲ. ನಾವು ಕೈಯಲ್ಲಿ ತೊಗೋಬೇಕು ಎಲ್ಲಿ ಹೊಲಿಗೆ ಇಲ್ಲ. ಓಕೆ, ಹೊಲಿಗೆ ಇದ್ದತ್ರ ನಾವು ತೊಗೊಂಡ್ರೆ ಕಡಿಮೆ ಬರುತ್ತೆ. ಎಲ್ಲಿ ಹೊಲಿಗೆ ಇಲ್ಲ ಅಲ್ಲಿ ನೋಡಿ ಇಲ್ಲಿ ಎಲ್ಲೂ ಏನು ಹೊಲಿಗೆ ಇಲ್ಲ, ಸೀದಾ ಬರುತ್ತೆ. ಆದ್ದರಿಂದ ಇಲ್ಲಿ ನಾವು ಅಳತೆ ತೊಗೋಬೇಕು. ಇದೆಷ್ಟಿದೆ? 12 ಇಂಚಿದೆ. 12 ಇಂಚು ಅಂದರೆ ಸುತ್ತಳತೆ 12 ಇಂಚ್ ಆಗಲ್ಲ. ಇದು ರೆಡಿ ಅಳತೆ ಎಷ್ಟಿಟ್ಕೋಬೇಕು ನಾವು? ನೋಡಿ ಇಲ್ಲಿ 2 ಇಂಚ್ ಕೂಳೆ, ಇಲ್ಲಿ ಅರ್ಧ ಇಂಚ್ ಕೂಳೆ, ಅಲ್ಲಿಗೆ 2.5 ಹೋಗಿ ಎಷ್ಟಾಗುತ್ತೆ? 12ರಲ್ಲಿ 2.5 ಹೋದರೆ 9.5 ಬರುತ್ತೆ. ಓಕೆ, ಸರಿ ತಾನೆ? ಈ ರೀತಿ ನೀವು ಎದೆ ಸುತ್ತಳತೆ ತಗೋಬೇಕು. ಅಳತೆ ತಗೊಳ್ಳೋದು ಈ ರೀತಿ. ಈಗ ಅಳತೆ ತೊಗೊಂಡಿದ್ದೀವಲ್ಲ, ಇವಾಗ ಬಟ್ಟೆ ಮಡಿಸೋದು ಹೇಗೆ ಅಂತಂದರೆ ನೋಡಿ, ಇದನ್ನ ಬಟ್ಟೆ ನೀವು ಲೆಕ್ಕಾಚಾರವಾಗಿ ಗಣಿತ ಲೆಕ್ಕಾಚಾರ ನೀವು ಹೇಳಿಕೊಟ್ರೆ ನಮಗೆ ಅರ್ಥ ಆಗಲ್ಲ. ಬಟ್ಟೆನಲ್ಲಿ ಅಳತೆ ತೊಗೊಂಡ್ಬಿಟ್ಟು ರೆಡಿ ಅಳತೆ ಬ್ಲೌಸ್ನಲ್ಲಿ ಅಳತೆ ತೊಗೊಂಡ್ಬಿಟ್ಟು ಮಡ್ಸೋದು ತೋರಿಸ್ರಿ ಅಂತ ಹೇಳಿದ್ರಿ ಅಲ್ವಾ? ಆ ರೀತಿ ನೋಡಿ 12 ಇಂಚು ನಾನು ತೊಗೊಂಡಿದ್ದೀನಲ್ಲ ಇವಾಗ ಸುತ್ತಳತೆನ. ಇದು ನೋಡಿ ಅಂಚು, ಬಟ್ಟೆದು ಅಂಚು ಅಂತ ಹೇಳ್ತೀವಿ. ಈ ಅಂಚಲ್ಲಿ ನಾವು ನೋಡಿ ಇದು ಅಂಚು, ಇಲ್ಲಿಂದ ಇದು 12 ಇಂಚಿಗೆ ಗುರ್ತು ಹಾಕೋಬೇಕು. ನೋಡಿ ಇಲ್ಲಿಗೆ 12 ಇಂಚಿದೆ, ಅಂಚಿಂದ ಇಲ್ಲಿ 12 ಇಂಚಿದೆ. 12 ಇಂಚಿಗೆ ನಾವು ಬಟ್ಟೆ ಮಡಿಸ್ಕೋಬೇಕು. ಅಂಚಿಂದ ಇಲ್ಲಿಗೆ 12 ಇಂಚು. ಎಲ್ಲ ಕಡೆಗೂ ನೀವು ಫಸ್ಟು ನಿಮಗೆ ಮಡಿಸ್ಲಿಕ್ಕೆ ಬರಲ್ಲ ಅಂತಂದರೆ, ನೀಟಾಗಿ ಮಡಿಸ್ಲಿಕ್ಕೆ ಬರಲ್ಲ ಅಂದರೆ ಇಲ್ಲಿ 1-2-3 ಹತ್ರ ಗುರ್ತು ಹಾಕ್ಕೊಳ್ಳಿ. ನೋಡಿ ಇಲ್ಲಿ 12 ಇಂಚ್ ಹಾಕ್ಕೊಂಡಿದ್ದೀನಿ, ಇಲ್ಲೂ 12 ಇಂಚ್ ಹಾಕ್ಕೊಂಡಿದ್ದೀನಿ. ನೋಡಿ ಈ ರೀತಿ ಬಟ್ಟೆ ಮಡಿಸ್ಬೇಕು. ಬಟ್ಟೆನ ಯಾವ ರೀತಿ ಮಡಿಸ್ಬೇಕು ಅಂತ ಕೇಳಿದ್ದಕ್ಕೆ ನೋಡಿ ಈ ರೀತಿ ಮಡಿಸ್ಕೋಬೇಕು ಬಟ್ಟೆನ. ಓಕೆ, ಇದು 12 ಇಂಚಿದೆ. ಇದು ಫುಲ್ ಬಟ್ಟೆ. ಇದು ಒಂದು ಬ್ಲೌಸ್ ಪೀಸ್ ತಗೊಂಡಿದ್ದೀನಿ ನಾನು. ಪೀಸ್ ಬರುತ್ತಲ್ಲ ಬ್ಲೌಸ್ ಪೀಸು, ಅದನ್ನು ತೊಗೊಂಡಿದ್ದೀನಿ. ಓಕೆ, ಇದಿಷ್ಟನ್ನು ಫುಲ್ ಮಡಿಸ್ಕೋಬೇಕು. ಓಕೆ, ಈ ರೀತಿ ಮಡಿಸ್ಕೊಂಡಾದಮೇಲೆ
ಇದು ಬ್ಲೌಸ್ ಪೀಸ್ ಎಷ್ಟಿದೆಯೋ ಅಷ್ಟುದ್ದನೂ ನೋಡಿ 12 ಇಂಚಿಗೆ ಮಡಿಸ್ಕೊಂಡಿದ್ದೀನಿ. ಇದು ಇಲ್ಲೂ 12 ಇದೆ, ಇಲ್ಲೂ 12 ಇದೆ, ಅಲ್ಲೂ 12 ಇದೆ. ಓಕೆ, ಇದ್ರ ನೆಕ್ಸ್ಟು ಏನು ಮಾಡಬೇಕು, ಇದಿಷ್ಟು 12 ಇಂಚ್ ಅಳತೆ ಮಾಡ್ಕೊಂಡಿದ್ದೀವಿ, ಈ ರೀತಿ ಬಟ್ಟೆ ಮಡಿಸ್ಕೊಂಡಿದ್ದೀವಿ. ಇದಾದಮೇಲೆ ಏನು ಮಾಡಬೇಕು, ಮತ್ತು ಅಳತೆ ತೊಗೋಬೇಕು ಬ್ಲೌಸ್ನಲ್ಲಿ. ಯಾವ ರೀತಿ ಅಂತ ತೋರಿಸ್ತೀನಿ. ಹಾಂ ನೋಡಿ, ನಾವು ಎಷ್ಟು 12 ಇಂಚಿಗೆ ಮಡಿಸ್ಕೊಂಡಿದ್ದೀವಿ. ಓಕೆ, ಇವಾಗ 12 ಇಂಚಿಗೆ ಮಡಿಸ್ಕೊಂಡಿದ್ದೀವಿ. ಈಗ ಇದೇ ಅಳತೆನ ತಗೊಂಡು ಉದ್ದ ತಗೋಬೇಕು. ನೋಡಿ, ಬ್ಯಾಕ್ ಸೈಡಲ್ಲಿ ಇಲ್ಲಿ ಭುಜದ ಗೆರೆ ಇದೆ ನೋಡಿ, ಇಲ್ಲಿ ಭುಜದ ಗೆರೆ ಇದೆ. ಆ ಭುಜದ ಗೆರೆಗೆ ಇಲ್ಲಿ ಕೂಳೆಗೆ ಅರ್ಧ ಇಂಚಿದೆ, ಅರ್ಧ ಇಂಚು ಮೇಲಕ್ಕೆ ಇಟ್ಕೋಬೇಕು. ನೋಡಿ, ಈ ಗೆರೆ ಇದು ಭುಜದ ಗೆರೆ ನೋಡಿ, ಇದು ಕಾಣುತ್ತಾ, ಇದು ಭುಜದ ಗೆರೆ. ಇಲ್ಲಿ ಅರ್ಧ ಇಂಚ್ ಬಿಟ್ಕೊಂಡು ಹಿಂಗೆ ಉದ್ದದಲ್ಲಿ ಅಳತೆ ಮಾಡ್ಕೋಬೇಕು. ಎಷ್ಟು 13.5 ಬಂದಿದೆ. ರೆಡಿ, 13.5 ನೋಡಿ, ಇಲ್ಲಿಗೆ ಬಂದಿದೆ. ಮಡಿಸ್ಲಿಕ್ಕೆ 1.5 ಇಂಚು ಅಥವಾ 2 ಇಂಚ್ ಇಟ್ಕೋಬೋದು, ಸಾಕು. 1.5 ಇಂಚ್ ಇಟ್ಕೋಬೇಕು. ಅಲ್ಲಿಗೆ ಎಷ್ಟಾಗುತ್ತೆ, 15 ಆಗುತ್ತೆ. ರೆಡಿ ನೋಡಿ, ಇಲ್ಲಿದ್ದ ಮಡಿಸ್ಲಿಕ್ಕೆ 1.5 ಇಂಚು, ಆಮೇಲೆ ನೆಕ್ಸ್ಟು 13.5. ಓಕೆ, ಇಷ್ಟು ಗುರ್ತು ಮಾಡ್ಕೋಬೇಕು. ಫಸ್ಟು ಎದೆ ಸುತ್ತಳತೆ ತೊಗೊಂಡ್ವಿ, ಅದನ್ನು ಅಂಚಿಂದ ಇಲ್ಲಿಗೆ ಎದೆ ಸುತ್ತಳತೆ ಎಷ್ಟು 12, ಟೋಟಲಿ ಪ್ಲಸ್ ಎಲ್ಲ ಸೇರಿ 12ನ ಮಡಿಸ್ಕೊಂಡಿದ್ದೀವಿ. ಈ ರೀತಿ ಮಡಿಸ್ಕೊಂಡಿದ್ದೀವಿ. ಈಗ ಇಲ್ಲಿ ಹಿಂಭಾಗದ ಮಡಿಕೆಗಾಗಿ 1.5 ಇಂಚು ಮತ್ತು ರೆಡಿ ಅಳತೆ ಮೇಲ್ಗಡೆ ಕೂಳೆ ಸಹಿತ ಸೇರಿ, ಭುಜದಲ್ಲಿ ಅರ್ಧ ಇಂಚು ಕೂಳೆ ಸಹಿತ ಸೇರಿ 13.5 ಬಂದಿದೆ. ಗೊತ್ತಾಯ್ತಾ? ಈಗ ಹಿಂಭಾಗಕ್ಕೆ 13.5 ಬಂದರೆ ಮುಂಭಾಗಕ್ಕೆ ನಾವು 1 ಇಂಚ್ ಕಡಿಮೆ ಮಾಡ್ಕೋಬೇಕು. ಎಷ್ಟು, 12.5ಗೆ ಗುರ್ತು ಮಾಡ್ಕೋಬೇಕು. ಓಕೆ, ಈ ಅಳತೆಗೆ ನಾನು ಹೇಳ್ತಾ ಇರೋದು, ಎಲ್ಲದಕ್ಕೂ ಅದೇ ರೀತಿ ಅಲ್ಲ, ಈ ಅಳತೆಗೆ ಹೇಳ್ತಾ ಇರೋದು. ಹಿಂಭಾಗ 13.5, ಮುಂಭಾಗ 12.5, ಇಷ್ಟು ಗುರ್ತು ಮಾಡ್ಕೋಬೇಕು. ಇವಾಗ ಇಲ್ಲಿನೂ ಒಂದು ಸಲ ಗುರ್ತು ಮಾಡ್ಕೊಳ್ಳಿ, ಏಕೆಂದರೆ ನಿಮಗೆ ಫಸ್ಟ್ ಟೈಮ್ ಅಲ್ವಾ ಮಾಡಿಸ್ತಾ ಇರೋದು, ಆದ್ದರಿಂದ ಕಲಿಯೋ ಅಂಥವ್ರು ನೋಡಿ, ಇಲ್ಲೂ ಕೂಡ 1.5 ಇಂಚ್ ಗುರ್ತು ಮಾಡಿಕೊಂಡು ಮತ್ತು ಇಲ್ಲಿ ಕೂಡ 13.5 ಗುರ್ತು ಮಾಡ್ಕೊಳ್ಳಿ. ಇವಾಗ ಇದನ್ನು ಬಟ್ಟೆನ ಈ ರೀತಿ ಮಡಿಸ್ಬೇಕು. ಮತ್ತೆ ನೋಡಿ, ಇದು ಹಿಂಗೆ ಇಲ್ಲಿ 13.5 ತೊಗೊಂಡಿದ್ದೀರಲ್ಲ, ಇದು ಹೀಗೆ ಮಡಿಸ್ಕೊಂಡು ಮುಂಭಾಗನ ಮೇಲ್ಭಾಗಕ್ಕೆ ಬರೋ ಹಂಗೆ ಇಟ್ಕೊಂಡು ಹಿಂಭಾಗ ಕೆಳಭಾಗಕ್ಕೆ ಇರುತ್ತೆ. ಇದು 4 ಮಡಿಕೆ ಇದೆ ನೋಡಿ. ನೋಡಿ, ಇದು ಮುಂಭಾಗ, ಇದು ಹಿಂಭಾಗ. ಮಡಿಕೆ ಹಾಕೋದು ಹೇಗೆ ಅಂದರೆ ನೋಡಿ, ಈ ರೀತಿ ಹಾಕ್ಕೋಬೇಕು. ನೀವು ನೀಟಾಗಿ ಮಡಿಸ್ಕೋಬೇಕು. ಇಲ್ಲಿ ಹೆಚ್ಚು ಕಡಿಮೆ ಬರಬಾರ್ದು. ನಿಮಗೆ ಬೇಕು ಅಂದರೆ ಮಡಿಸ್ಕೊಂಡಾದ ತಕ್ಷಣ ಒಂದು ಪಿನ್ನ ಹಾಕೊಂಬಿಡಿ. ಓಕೆ, ವ್ಯತ್ಯಾಸ ಆಗುತ್ತೆ ಅನ್ನೋದಾದರೆ ನೋಡಿ. ಮಡಿಸಿ ಆಯ್ತಲ್ವಾ? ಇಲ್ಲಿಗೊಂದು ಪಿನ್ನ ಹಾಕಿ, ನೆಕ್ಸ್ಟು ಸದ್ಯಕ್ಕೆ ಇಲ್ಲಿಗೊಂದು ಪಿನ್ನ ಹಾಕಿರಿ. ಓಕೆ, ಇದು ಮಡಿಕೆ ಈ ರೀತಿ ಕೂತಿರೋದ್ರಿಂದ ವಿರುದ್ಧವಾಗಿ ನಾವು ಮಡಿಸ್ಬಿಟ್ಟಿದ್ದೀವಲ್ಲ, ಆದ್ದರಿಂದ ಇಲ್ಲಿ ಒಂದು ಸ್ವಲ್ಪ ಇಷ್ಟೆಷ್ಟು ವ್ಯತ್ಯಾಸ ಬರುತ್ತೆ. ಆಮೇಲೆ ನೀಟಾಗಿ ಇದು ಮಾಡ್ಕೋಬೋದು. ಇಲ್ಲಿ ಇಷ್ಟು ಕ್ರಾಸಾಗಿ ತೆಕ್ಕೋಬೋದು, ಯಾಕೆಂದರೆ ಇದು ಉಳಿದಿರೋ ಬಟ್ಟೆ. ನಮಗೆ ಬೇಕಾಗಿರೋದು ಇಷ್ಟೇ ನೋಡಿ. ಇಲ್ಲಿಂದ ಇಲ್ಲಿಗೆ 12.5 ಮಾತ್ರ ನಮಗೆ ಬೇಕಾಗಿರೋದು. ಅದು ಉಳಿದಿರೋ ಬಟ್ಟೆ, ಅದು ವ್ಯತ್ಯಾಸ ಬರುತ್ತೆ.
ಬ್ಯಾಕಿಂದು ಕರೆಕ್ಟಾಗಿದ್ದರೆ ಆಯಿತು. ನೋಡಿ ಬ್ಯಾಕಲ್ಲಿ ಇಷ್ಟು, ಇಲ್ಲಿ 1.5 ಇಂಚನ್ನು ನಾವು ಇದಕ್ಕೆ ಮಡಿಸ್ಲಿಕ್ಕೆ ತೊಗೊಂಡಿದ್ದೀವಿ. ನೋಡಿ ಇಷ್ಟು, ಇದನ್ನು ಕಟಿಂಗ್ ಮಾಡೋಂಗಿಲ್ಲ, ಇದು ಮಡಿಸ್ಲಿಕ್ಕೆ ಈ ರೀತಿ ಮಡಿಕೆ ಮಾಡ್ಕೋಬೇಕು. ಹೀಗೆ ಮಡಿಕೆ ಮಾಡ್ಕೊಳ್ಳೋದು ಅರ್ಥ ಆಯ್ತಾ ನಿಮಗೆ? ನೀಟಾಗಿ ಈ ರೀತಿ ಮಡಿಕೆ ಮಾಡ್ಕೊಳ್ಳಿ. ನೆಕ್ಸ್ಟು ಭುಜ ಅಳತೆ ಮಾಡ್ಕೋಬೇಕು. ಭುಜ ಇಳುಕಲು ಬರ್ದಂಗೆ ನೀಟಾಗಿ ಹೇಗೆ ಕಟ್ ಮಾಡೋದು ಅನ್ನೋದನ್ನು ನಾನು ತೋರಿಸ್ತೀನಿ ನೋಡಿ. ನಾವು ಹಾಕೊಂಡಾಗ ಬ್ಲೌಸು ಈ ರೀತಿ ಇರುತ್ತೆ, ಈ ರೀತಿ ಆಗುತ್ತೆ. ಅದು ನಾವು ಕಟ್ ಮಾಡಿರೋದು ಹೇಗೆ ಅಂದರೆ ನೋಡಿ, ಇಷ್ಟೇ ಕಟ್ ಮಾಡಿರೋದು. ನೋಡಿ ಇಷ್ಟೇ ಕಟ್ ಮಾಡಿರೋದು. ನಾವು ಹಾಕೊಂಡಾಗ ಏನಾಗುತ್ತೆ, ಈ ರೀತಿ ಹಿಗ್ಗುತ್ತೆ. ಆದ್ದರಿಂದ ಅಯ್ಯೋ ಇಷ್ಟೊಂದು ಕಟ್ ಮಾಡಿದ್ದಾರೆ, ನಾವು ಹೆಂಗಪ್ಪ ಕಟ್ ಮಾಡೋದು ಅಂತಲ್ಲ. ನೋಡಿ ಇಷ್ಟೇ ನಾವು ಕಟ್ ಮಾಡಿರೋದು, ಇಷ್ಟೇ. ಹಾಕೊಂಡಾಗ ಮಾತ್ರ ಆ ರೀತಿ ಬರುತ್ತೆ. ಈ ಭುಜನ ಕರೆಕ್ಟಾಗಿ ಕಟ್ ಮಾಡಿದರೆ ಯಾರಿಗೂ ಭುಜ ಇಳ್ಕಲು ಬರಲ್ಲ, ಗೊತ್ತಾಯ್ತಾ? ಈ ರೀತಿ ಅಳತೆ ಮಾಡ್ಕೋಬೇಕು. ಇದನ್ನು ಕಟ್ ಮಾಡಿರೋದೆಷ್ಟು, ನಾವು ಉಳ್ಕೆ ಮಾಡಿರೋದೆಷ್ಟು ಅಂತ ನೋಡಿ. ಇಲ್ಲಿಂದ ಇಲ್ಲಿಗೆ ಅರ್ಧ ಇಂಚು ಕೂಳೆ ಬಿಟ್ಟಿರ್ತಾರೆ ಹೊಲಿಗೆಗೆ, ಇಲ್ಲಿಂದ ಇಲ್ಲಿಗೆ ಅರ್ಧ ಇಂಚು ಕೂಳೆ ಬಿಟ್ಟಿರ್ತಾರೆ. ಅಥವಾ ಅಲ್ಲಿ ಗೊತ್ತಾಗಲಿಲ್ಲ ಅಂದರೆ ನೋಡಿ ಇಲ್ಲೇ ಹಾಕೋಬೋದು ನೀವು. ಇಲ್ಲಿಂದ ಇಲ್ಲಿಗೆ ಅರ್ಧ ಇಂಚ್ ಕೂಳೆ ಬಿಟ್ಟಿರ್ತಾರೆ, ಇಲ್ಲಿಂದ ಇಲ್ಲಿಗೆ ಅರ್ಧ ಇಂಚ್ ಕೂಳೆ ಬಿಟ್ಟಿರ್ತಾರೆ. ಇವಾಗ ಎಷ್ಟಿದೆ, ನಾವು ಕಟ್ ಮಾಡಿರೋದು ಎಷ್ಟಿದೆ, 4.25 ಕಟ್ ಮಾಡಿದ್ದಾರೆ ನೋಡಿ. ಇದು 4.25, ಹತ್ತತ್ರ 4.25 ಕಟ್ ಮಾಡಿದ್ದಾರೆ. ಇದು ಕರೆಕ್ಟಾಗಿ ಕೂರಿಸ್ಕೋಬೇಕು, ಆವಾಗ ನೀಟಾಗಿ ಗೊತ್ತಾಗುತ್ತೆ ನಿಮಗೆ. ಓಕೆ, 4.25 ಅಲ್ಲ 5 ಆಗುತ್ತೆ ಇದು ನೋಡಿ. ಇಲ್ಲಿಗೆ 5 ಇಂಚ್ ಕಟ್ ಮಾಡಿರೋದು, ನೀಟಾಗಿ ಕೂರಿಸ್ಕೋಬೇಕು. ನೋಡಿ 5 ಇಂಚು ಕಟ್ಟಿಂಗ್ ಹೋಗಿದೆ ನೋಡಿ, ಇಲ್ಲಿ 5 ಇಂಚ್ ಕಟ್ಟಿಂಗ್ ಹೋಗಿದೆ. ಅಂದರೆ ನಾವು ಇದು ಒಂದು ಭಾಗದ ಕಟ್ ಮಾಡೋದ್ರಿಂದ ಇಲ್ಲಿಗೆ 2.25 ಕಟ್ ಮಾಡಿದ್ದಾರೆ. ಇಲ್ಲಿಂದ ಮಧ್ಯದಿಂದ ಇಲ್ಲಿಗೆ 2.25 ಕಟ್ ಮಾಡಿದ್ದಾರೆ. ಮತ್ತು ಇದ್ರದ್ದು ಅರ್ಧ ಇಂಚ್ ಕೂಳೆ. ಆಮೇಲೆ ಇದು ಎಷ್ಟು ಬಂದಿದೆ ನೋಡಿ, ಇದು ಎಷ್ಟು ಬಂದಿದೆ, ಈ ಗೆರೆ ತನಕ 5 ಬಂದಿದೆ. ಮತ್ತು ಈ ಕಡೆ ಅರ್ಧ ಇಂಚ್ ಕೂಳೆ ಎಷ್ಟು, 5.25. ಟೋಟಲ್ ಇದ್ರ ಭುಜ ಎಷ್ಟು ಕಟ್ ಮಾಡಿದ್ದಾರೆ, ನಾವು ಭುಜ ಎಷ್ಟು ಇಟ್ಕೋಬೇಕು, 5.25 ಇಟ್ಕೋಬೇಕು ನೋಡಿ. 2.25 ಕಟ್ಟಿಂಗ್ದು, ಈ ಕಡೆದ್ರದ್ದು ಅರ್ಧ ಇಂಚು ಕೂಳೆ, ಇಲ್ಲಿ ಮಿಕ್ಕಿರೋದು 5, ಈ ಕಡೆದು ಅರ್ಧ ಇಂಚ್ ಕೂಳೆ. ಟೋಟಲ್ ಎಷ್ಟಾಗುತ್ತೆ, 5.25. ಈ ರೀತಿ ನೀವು ಲೆಕ್ಕಾಚಾರ ಮಾಡ್ಕೋಬೇಕು. ಇವಾಗ ಆ 5.25 ಎಲ್ಲಿಡಬೇಕು ನೋಡಿ, ಇಲ್ಲಿಡಬೇಕು. ಓಕೆ, ಹಾಂ ಈಗ 5.25 ಇಟ್ಕೊಂಡ್ವಿ ಭುಜಕ್ಕೆ. ಇದು ಪರ್ಫೆಕ್ಟ್ ಅಳತೆ, ಗೊತ್ತಾಯ್ತಾ? ಇದು 5.25 ಪರ್ಫೆಕ್ಟ್ ಅಳತೆ. ಈಗ ಕೆಲವರಿಗೆ ಭುಜದಲ್ಲಿ ಎಷ್ಟಿರುತ್ತೋ ಕಂಕ್ಳಿಗೂ ಅಷ್ಟೇ ಇಟ್ಕೋಬೇಕು, ಆವಾಗ ಕರೆಕ್ಟ್ ಆಗುತ್ತೆ. ಆದರೆ ಕೆಲವ್ರ ಕೈ ದಪ್ಪ ಸಣ್ಣ ಇರುತ್ತೆ, ಶರೀರ ದಪ್ಪ ಇರುತ್ತೆ. ಕೆಲವರಿಗೆ ಶರೀರ ಸಣ್ಣ ಇರುತ್ತೆ, ಕೈ ದಪ್ಪ ಇರುತ್ತೆ. ಆದ್ದರಿಂದ ನಾವು ಅಳತೆನಲ್ಲಿ ಎಷ್ಟಿರುತ್ತೋ ಅಷ್ಟೇ ಇಟ್ಕೋಬೇಕು, ಗೊತ್ತಾಯ್ತಾ? ಇವಾಗ ನಮಗೆ ಹಿಂಭಾಗ ಉದ್ದ ಎಷ್ಟಿದೆ ನೋಡಿ, ಇಲ್ಲಿವರೆಗೂ ಇದೆ ನೋಡಿ. ಪೂರ್ಣ ಉದ್ದ ಇಷ್ಟು ಬರುತ್ತೆ ಹಿಂಭಾಗಕ್ಕೆ. ಇವಾಗ ನಾವು ನೋಡಿ ಹಿಂಭಾಗದ ಉದ್ದ ಇಲ್ಲಿ ಕೂತ್ಕೊಂಡ್ರೆ, ಈಗ ನಾವು ಕಂಕ್ಳು ಎಷ್ಟು ಕಟ್ ಮಾಡಿದ್ದಾರೆ ಅವರು ನೋಡಿ, ಇಲ್ಲಿ ಇಟ್ಕೋಬೇಕು ಅಳತೆನ ನೋಡಿ. ಹಿಂಗೆ ಇಟ್ಕೊಂಡಿದ್ದೀನಿ. ಇಲ್ಲಿ ಕಂಕ್ಳದ್ದು ಹೊಲಿಗೆ ಇದೆ, ಇಲ್ಲಿಂದ ಇಲ್ಲಿಗೆ ಅರ್ಧ ಇಂಚ್ ಕೂಳೆ ಇದೆ. ಆದ್ದರಿಂದ ಇಷ್ಟಕ್ಕೆ ಕಂಕ್ಳು ಕಟ್ ಮಾಡಿದ್ದಾರೆ. ಇವಾಗ ನೋಡಿ ಕರೆಕ್ಟ್ ಅಳತೆ ಬರುತ್ತೆ. ಓಕೆ, ಯಾವುದು ಇದು ಶಿಂಕ್ ಆಗಲ್ಲ ಬಟ್ಟೆ, ಇದು ಶಿಂಕ್ ಆಗಿಲ್ಲ ಬಟ್ಟೆ. ಓಕೆ, ಇವೇನು ಕಾಟನ್ ಬಟ್ಟೆ ಅಲ್ಲ,
ಕರೆಕ್ಟಾಗಿ ಅಳತೆ ಇದೆ ನೋಡಿ. ಇಷ್ಟಕ್ಕೆ ಕಟ್ ಮಾಡಬೇಕು. ಈಗ ಅದನ್ನೇ ನೋಡೋಣ. ನಿಯಮ ಪ್ರಕಾರ ಎಷ್ಟಿರಬೇಕು ನೋಡಿ, 5.5 ಇಟ್ಕೊಂಡ್ರೆ ಕರೆಕ್ಟ್ ಆಗುತ್ತೆ. ಇಲ್ಲಿ ಭುಜ 5.5 ಇದ್ದಾಗ ಇಲ್ಲಿ ಕಂಕ್ಳು 5.5 ಇಟ್ಕೋಬೇಕು. ಇಲ್ಲಿ 5.25 ಆಗುತ್ತೆ, ಏಕೆಂದರೆ ಇವ್ರದ್ದು ಕೈ ಒಂದು ಸ್ವಲ್ಪ ಸಣ್ಣ ಇದೆ ಭುಜದ ಅದಕ್ಕೆ 5.25 ಇಟ್ಕೋಬೇಕು, 5.5 ಇಟ್ಕೋಬಾರ್ದು. ಏಕೆಂದರೆ ಇದು ಪರ್ಫೆಕ್ಟ್ ಅಳತೆ ಆಗಿರೋದ್ರಿಂದ ನಾವು 5.5ಗೆ ಇಲ್ಲಿ ಗುರ್ತು ಮಾಡ್ಕೋಬೇಕು. 5.5 ಬೇಡ, 5.25ಗೆ ಗುರ್ತು ಮಾಡ್ಕೋಬೇಕು. ಆವಾಗ ಪರ್ಫೆಕ್ಟ್ ಅಳತೆ ಬರುತ್ತೆ. ಮಡಿಕೆ ಮತ್ತು ಅಳತೆನ ಬ್ಲೌಸಿಂದ ನೇರವಾಗಿ ತಗೊಂಡು ಗುರ್ತು ಹಾಕೋದು ಹೇಗೆ ಅಂತ ನಾನು ಹೇಳ್ಕೊಡ್ತಾ ಇದ್ದೀನಿ. ಓಕೆ, ಇಷ್ಟು ಹಾಕಿದ್ರಲ್ಲ, ಇಲ್ಲಿಂದ ಇಲ್ಲಿಗೆ ಬ್ಯಾಕಿಗಾದರೆ 1 ಇಂಚ್ ಇಟ್ಕೊಳ್ಳಿ. ಈ ಮೂಲೆಯಿಂದ ಇಲ್ಲಿಗೆ 1 ಇಂಚ್ ಇಟ್ಕೊಳ್ಳಿ. 1 ಇಂಚ್ ಇಟ್ಕೊಂಡು ನೋಡಿ, ಇದನ್ನು ಈ ರೀತಿ ಗುರ್ತು ಹಾಕಿ. ಓಕೆ, ಮುಂಭಾಗಕ್ಕಾದರೆ 3/4 ಇಂಚ್ ಇಟ್ಕೊಳ್ಳಿ. ಇದು ಮುಂಭಾಗದ ಆಕಾರ, ಇದು ಹಿಂಭಾಗದ ಆಕಾರ. ಇದು ಆಕಾರ ಕರೆಕ್ಟಾಗಿದೆ. ಇವಾಗ ನೋಡಿ, ಇಲ್ಲಿಗೆ 1/2 ಇಂಚ್ ಕೂಳೆ, ಇಲ್ಲಿಗೆ 2.5 ಮತ್ತು ಇಲ್ಲಿಗೆ 1/2 ಇಂಚ್ ಕೂಳೆ ಅಂದರೆ ನಮಗೆ ಉಳಿದಿರೋದು ಅಳತೆ ಬಂದುಬಿಡ್ಬೇಕಿಲ್ಲಿ. ಆವಾಗ ಭುಜ ಇಳ್ಕಲಾಗಲ್ಲ. ನೋಡಿ, ಕರೆಕ್ಟ್ ಅಳತೆ ಇದೆ ನೋಡಿ. ಇದು ಹೊಲಿಗೆ ಇದೆ ಇಲ್ಲಿಗೆ, ಇಲ್ಲಿಂದ ಇಲ್ಲಿಗೆ ಕರೆಕ್ಟ್ ಅಷ್ಟೇ ಅಳತೆ ಇದೆ. ಓಕೆ, ಇಲ್ಲ 1/2 ಇಂಚ್ ಕೂಳೆ, ಇಲ್ಲ 1/2 ಇಂಚ್ ಕೂಳೆ, ಇದ್ರದ್ದು ಕರೆಕ್ಟಾಗಿ ಬರುತ್ತೆ. ಇವಾಗ ಭುಜ ಇಳ್ಕಲಾಗಲ್ಲ. ನಾವು ಸಾಮಾನ್ಯ ಇಲ್ಲಿ 2.5 ಇಟ್ಕೊಳ್ತೀವಿ. ಇನ್ನೂ ಸಣ್ಣ ಇರೋರಿಗೆ 2.25 ಇಟ್ಕೋಬೇಕು. 2.5 3ಕ್ಕಿಂತ ಮೇಲಕ್ಕೆ ಇಟ್ಕೊಳ್ಳೇಬಾರ್ದು. ತುಂಬ ಅಗಲ ಇರ್ತಾರಲ್ಲ ಭುಜ, ಅವ್ರಿಗೆ ಮಾತ್ರ 3 ಇಡಬೇಕು. 3ಕ್ಕಿಂತ ಜಾಸ್ತಿ ಯಾರಿಗೂ ಇಡಲೇಬಾರ್ದು, ಆವಾಗ ಭುಜ ಇಳುಕಲು ಬರಲ್ಲ. ಈಗ ಗೊತ್ತಾಯ್ತಾ? ನೋಡಿ, ಇವಾಗ ಸಿಂಗಲ್ ಪಟ್ಟೆ ಕಡೆಯಿಂದ ನಾವು ಕೊರಳು ನೆಕ್ ಡೀಪು ತಗೋಬೇಕು. ಓಕೆ, ಇಲ್ಲಿ 2.5 ಆಲ್ರೆಡಿ ಕಟ್ಟಿಂಗ್ ಆಗಿದೆ ಅಂತ ಗೊತ್ತಾಗಿದೆ. ಇವಾಗ ನೋಡ್ರಿ, ಇಲ್ಲಿದೆ ಭುಜದ ಗೆರೆ. ಓಕೆ, ಭುಜದ ಗೆರೆಯಿಂದ ನಾವು ನೆಕ್ ಡೀಪ್ ತಗೋಬೇಕು. ಇಲ್ಲಿ ಮೇಲ್ಗಡೆ 1/2 ಇಂಚು ಕೂಳೆಗೆ ಬಿಟ್ಕೊಳ್ಳೇಬೇಕು ನಾವು, ಯಾಕೆಂದರೆ 1/2 ಇಂಚು ಕೂಳೆ ಇಟ್ಕೊಂಡಿರ್ತೀವಿ. ನೋಡಿ, ಇದು 6.5 ನೋಡ್ರಿ, ಇಲ್ಲಿಂದ 1/2 ಇಂಚ್ ಕೂಳೆ ಇರುತ್ತೆ, ಆದ್ದರಿಂದ ಇದು 6.5 ತೆಗೆದಿದ್ದಾರೆ. ಓಕೆ, ಇಲ್ಲಿ ನಾವು ನೆಕ್ ಡೀಪನ್ನು ಇವಾಗ 6.5 ಇಟ್ಕೋಬೇಕು. ನೋಡಿ, 6.5 ತೊಗೊಂಡಿದ್ದೀವಿ. ಇಲ್ಲಿ 2.5 ಇರೋದ್ರಿಂದ ಇಲ್ಲೂ 2.5ನೇ ಇಟ್ಕೋಬೇಕು. ನಾವು ಸಾಧಾರಣ ಬ್ಲೌಸ್ ಮಾಡ್ತಾ ಇರೋದ್ರಿಂದ 6.5 ಇಟ್ಕೋಬೇಕು. ಇಲ್ಲಿ ಒಂದು 1/2 ಇಂಚು ಕ್ರಾಸ್ ಮಾಡಿಕೊಂಡು ಹಿಂಗೆ ರೌಂಡ್ ತೆಗಿಬೇಕು. ಇನ್ನು ಬೇರೆ ಬೇರೆ ಆಕಾರ ಮಾಡಬೇಕು ಅಂದರೆ ಇದರಲ್ಲೇ ಆಲ್ಟ್ರ್ ಮಾಡ್ಕೋಬೋದು ನೀವು. ಇಲ್ಲಿ ಒಂದು ಸ್ವಲ್ಪ ಜಾಸ್ತಿ ತೊಗೊಂಡು ಹೊರಭಾಗಕ್ಕೆ ತೊಗೊಂಡು ಈ ರೀತಿ ರೌಂಡ್ ತೆಕ್ಕೊಳ್ತಾರೆ ಕೆಲವರು, ಆ ರೀತಿ ಬೇಕಾದರೂ ಮಾಡ್ಬೋದು. ಇವಾಗ ನಾವು ಸಾದಾ ಬ್ಲೌಸೆಲ್ಲ ತೋರಿಸ್ತಾ ಇರೋದು, ಆದ್ದರಿಂದ ಈ ರೀತಿ ಗುರ್ತು ಮಾಡ್ಕೊಳ್ಳಿ. ಫಸ್ಟ್ ಇದನ್ನು ಹೊಲಿಯೋದು ಕಲ್ತ್ಕೊಳ್ಳಿ, ಆಮೇಲೆ ನೀಟಾಗಿ ಬೇರೆ ಬೇರೆ ಡಿಸೈನು ಕೂಡ ತೋರಿಸ್ತೀನಿ, ಆವಾಗ ಇದು ಮಾಡ್ಕೊಂಡು ನೋಡಿ. ಇದು ಇಷ್ಟ ಆಯಿತು, ಇಷ್ಟು ಕಟಿಂಗ್ ಹೋಗಿದೆ. ಇಲ್ಲಿಂದ ಇಲ್ಲಿ 1/2 ಇಂಚ್ ಕೂಳೆ ನೋಡಿ, ಇಲ್ಲಿಂದ ಇಲ್ಲಿಗೆ ಗೆರೆ ಇದೆ.
ನೋಡಿ ಇದು ಗೆರೆ. ಇಲ್ಲಿಂದ ಇಲ್ಲಿಗೆ ಇಷ್ಟನ್ನ ನಾವು ಡಾಚ್ ಹಿಡ್ದಿರ್ತೀವಿ. ಮತ್ತು ಇಲ್ಲಿಂದ ಇಲ್ಲಿಗೆ ಇಷ್ಟು, ಇದಕ್ಕೆ ಅರ್ಧ ಇಂಚ್ ಕೂಳೆ ಅಂದರೆ ಎಷ್ಟು ನೋಡಿ. ಇಲ್ಲಿ ಎಷ್ಟು ಬಂತು ನಮಗೆ? ಇದು ಮುಂಭಾಗದ್ದು, ಇಲ್ಲಿಂದ ಇಲ್ಲಿಗೆ 1 ಇಂಚ್ ಬಂತು. ನಾವು ಮಾಮೂಲಿ 1.5 ಇಂಚನ್ನು ಇಲ್ಲಿ ಕ್ರಾಸ್ ತೆಕ್ಕೊಳ್ತೀವಿ. ಇಲ್ಲಿಂದ ಇಲ್ಲಿಗೆ ನೋಡಿ, ಈ ಗೆರೆ ಇದೆಯಲ್ಲ, ಇಲ್ಲಿಂದ ಇಲ್ಲಿಗೆ ಅರ್ಧ ಇಂಚು ಕೂಳೆ, ಇದಿಷ್ಟು ಕ್ರಾಸ್ ಬೆಲ್ಟು, ಈ ಕಡೆಯಿಂದ ಇಷ್ಟು ಕ್ರಾಸ್ ಬೆಲ್ಟು. ಆವಾಗ ಇದು ಹಿಂಭಾಗದ ಅಳತೆಗೆ ಕರೆಕ್ಟಾಗುತ್ತೆ ನೋಡಿ. ಇದಿಷ್ಟು ಕ್ರಾಸ್ ಬೆಲ್ಟು, ಇಲ್ಲಿಂದ ಇಲ್ಲಿಗೆ ಕೂಳೆ ಬಿಟ್ಟಿರ್ತೀವಿ, ಇದಿಷ್ಟು ಡಬಲ್ ಪಟ್ಟಿ ಸಿಂಗಲ್ ಪಟ್ಟಿ ಕರೆಕ್ಟು ಇಷ್ಟು ಉದ್ದ ಬರುತ್ತೆ. ಇಲ್ಲಿ ಮೇಲೆ ಅರ್ಧ ಇಂಚ್ ಕೂಳೆ, ಇಲ್ಲಿ ಮೇಲೆ ಅರ್ಧ ಇಂಚ್ ಕೂಳೆ ನೋಡಿ, ಇಲ್ಲಿ ಅರ್ಧ ಇಂಚ್ ಕೂಳೆ, ಇಲ್ಲಿ ಅರ್ಧ ಇಂಚ್ ಕೂಳೆ ಕರೆಕ್ಟಾಗಿ ಬರುತ್ತೆ. ಹಿಂಗೆ ಲೆಕ್ಕಾಚಾರ ಹಾಕ್ಕೊಂಡು ನೀವು ಗುರ್ತು ಹಾಕೋದನ್ನು ಕಲ್ತ್ಕೋಬೇಕು. ಓಕೆ, ನೋಡಿ ಮುಂಭಾಗದ 12.5 ಉದ್ದ ಇದೆ. ಇಲ್ಲಿಂದ ಕೂಡ 12.5ನೇ ಉದ್ದ ಇದೆ. ಇಲ್ಲಿಂದ ಮೇಲ್ಭಾಗಕ್ಕೆ ನಾವು 1.5 ಇಂಚು ಗುರ್ತು ಮಾಡ್ಕೋಬೇಕು. ಇದನ್ನು ಕ್ರಾಸ್ ಈ ಥರ ಕ್ರಾಸ್ ಸೇರಿಸ್ಕೋಬೇಕು. ಇದು ಕೊರಳಿಂದ ಆಕಾರ, ಇದು ಕಂಕ್ಳದ್ದು ಹಿಂಭಾಗದ ಆಕಾರ, ಇದು ಮುಂಭಾಗದ ಆಕಾರ. ಇದಿಷ್ಟು ಮುಂಭಾಗದ ಬಂತು. ಇದು 2 ಪದರ, ಈ ಮಡಕೆ ಇದೆಯಲ್ಲ ಇದು ಮಾತ್ರ ಮುಂಭಾಗ, ಇದು ಹಿಂಭಾಗ. ಕಂಕ್ಳು ನೆಕ್ಕು ಇದು ಹಿಂಭಾಗ, ಇದು ಬಾಟಮ್ಮು, ಹಿಂಭಾಗದ ಬಾಟಮ್ಮು. ಇದನ್ನು ಕಟ್ಟಿಂಗ್ ಮಾಡೋ ಹಂಗಿಲ್ಲ. ಇದು ಮೇಲ್ಭಾಗದ ಪದರ ಇದೆಯಲ್ಲ ಇದನ್ನು ಮಾತ್ರ ಇಷ್ಟು ಕ್ರಾಸ್ ಕಟ್ಟಿಂಗ್ ಮಾಡಬೇಕು. ಆಮೇಲೆ ಈ ರೀತಿ ಕಟ್ಟಿಂಗ್ ಮಾಡಿಕೊಂಡು ಆಮೇಲೆ ಹಿಂಭಾಗದ ಮಾತ್ರ ಕಟ್ ಮಾಡಬೇಕು. ಆಮೇಲೆ ಭುಜ ಏನು ಕಟ್ ಮಾಡೋದು ಬೇಡ, ಕಟ್ ಮಾಡಿನೂ ಹೊಲಿತಾರೆ, ಕಟ್ ಮಾಡದೆ ಹೋಗಿನೂ ಹೊಲಿತಾರೆ. ಭುಜ ಕಟ್ ಮಾಡೋದು ಬೇಡ, ವ್ಯತ್ಯಾಸ ಆಗುತ್ತೆ. ಇಲ್ಲಿಗೊಂದು ಕಚ್ಚು, ಇಲ್ಲಿಗೊಂದು ಕಚ್ಚು ಹಾಕ್ಕೊಂಬಿಟ್ಟು ಮುಂಭಾಗದ ಮಾತ್ರ ಒಂದು ಪದರ ಮಾತ್ರ ಕೊರಳಿನ ಆಕಾರ ತೆಗಿಬೇಕು. ನೆಕ್ಸ್ಟು ಹಿಂಭಾಗದ್ದು ನೆಕ್ ಡೀಪು ಹಿಂಭಾಗದ್ದು ಎಷ್ಟಿದೆ ನೋಡಿ, ಬ್ಯಾಕಲ್ಲಿ ಇಲ್ಲಿ ನೋಡ್ಕೋಬೇಕು. ಅಗಲ ಇನ್ನೇನು ಕಟ್ ಮಾಡಿರೋದು 2.5 ಅಂತ ಗೊತ್ತಾಗಿದೆ ನಮಗೆ. ನೋಡಿ ಇಲ್ಲಿದೆ, ಬ್ಯಾಕಲ್ಲಿ ಮಡಕೆ ಇದೆ ನೋಡಿ, ಇದಿಷ್ಟು ಮಾತ್ರ ಇದೆ. ಇಲ್ಲಿಂದ ಇಲ್ಲಿ ಇದಿಷ್ಟಿದೆ, ಇಲ್ಲಿಂದ ಇಲ್ಲಿಗೆ ಅರ್ಧ ಇಂಚ್ ಕೂಳೆ, ಟೋಟಲಿ ಇಷ್ಟು ತೆಗೆದಿದ್ದಾರೆ. ಅಳತೆ ಹೇಗೆ ಮಾಡ್ಕೊಳ್ಳೋದು ಅಂತ ನೋಡಿ, 8 ಇಂಚು ತೆಗೆದಿದ್ದಾರೆ ಬ್ಯಾಕಲ್ಲಿ. ಇವಾಗ ನೀವು 8 ಇಂಚಿಗೆ ಗುರ್ತು ಮಾಡ್ಕೋಬೇಕು. ಸ್ಕ್ವೇರ್ ನೆಕ್ ಇಟ್ಟರೆ ಇಲ್ಲಿ 2.5 ಇಟ್ಕೊಂಡು ಹಿಂಗೆ ನೇರ ಗೆರೆ ಹಾಕ್ಕೊಂಡು ಈ ರೀತಿ ಮಾಡ್ಕೋಬೇಕು, ಫುಲ್ ಸ್ಕ್ವೇರ್ ಮಾಡ್ಕೋಬೇಕು. ಇಲ್ಲ ನಾವು ರೌಂಡೇ ತೆಗಿತೀವಿ ಅಂತ ಇಲ್ಲಿ 2.5 ಇದು ಮಾಡಿಕೊಂಡು ಮುಂದ್ಗಡೆ ಥರನೇ ಅರ್ಧ ಇಂಚ್ ಮಾಡ್ಕೊಂಡು ಈ ಥರ ಕರ್ವಿಂಗ್ ಮಾಡ್ಕೋಬೇಕು. ಓಕೆ, ಈ ರೀತಿ ಅಳತೆ ಮಾಡ್ಕೊಳ್ಳೋದು. ಮಡಿಕೆ ಹಾಕೋದು, ಬ್ಲೌಸ್ನಲ್ಲೇ ಅಳತೆ ತೆಕ್ಕೊಂಡು ಆಕಾರ ಮಾಡೋದು ಹೇಗೆ ಅಂತ ಇವಾಗ ತೋರಿಸಿದ್ದೀನಿ. ಈಗೆಲ್ಲ ಅರ್ಥ ಆಯ್ತಾ? ಹಾಂ, ನೋಡಿ ನಾನು ಕಟ್ಟಿಂಗ್ ಮಾಡ್ತಾ ಇದ್ದೀನಿ. ಮೇಲ್ಭಾಗದ್ದು ಒಂದು ಮಡಿಕೆ ತೊಗೋಬೇಕು. ಇದರಲ್ಲಿ 2 ಪದರ ಇರುತ್ತೆ, ಮುಂಭಾಗದ 2 ಪದರ ಇರುತ್ತೆ. ನೋಡಿ ಕಟ್ಟಿಂಗ್ ಮಾಡ್ತಾ ಇದ್ದೀನಿ. ಈ ಕ್ರಾಸ್ ಗೆರೆ ಇದೆಯಲ್ಲ ಒಂದೇ ಒಂದು ಕಟ್ ಮಾಡಬೇಕು. ಇದನ್ನು ಆ ಕಡೆ ಬಿಟ್ಬಿಟ್ಟು ಬ್ಯಾಕು ಇವಾಗ ಹಿಂಗೆ ಕಟಿಂಗ್ ಮಾಡ್ತಿರಲ್ಲ, ಇಲ್ಲಿದೆಯಲ್ಲ ನೋಡಿ,
ಇದಕ್ಕೆ ಇಲ್ಲಿ ಒಂದು ಕಚ್ ಹಾಕೋಬೇಕು ನೀವು, ಆವಾಗ ವ್ಯತ್ಯಾಸ ಆಗಲ್ಲ. ಓಕೆ, ನೋಡಿ ಕಚ್ ಹಾಕ್ಕೊಂಡಿದ್ದೀರಾ. ಇದಿಷ್ಟಾಯಿತು. ಈಗ ಕಂಕ್ಳು ಕಟ್ ಮಾಡಬೇಕು. ಹಿಂಭಾಗದ ಮಾತ್ರ 4 ಕಟ್ ಮಾಡಬೇಕು. ಇಷ್ಟು ಕಟ್ ಮಾಡಿದ್ದೀರಲ್ಲ, ಇಲ್ಲಿ ಒಂದು ಕಚ್ ಹಾಕೋಬೇಕು. ಹಿಂಭಾಗ ಮುಂಭಾಗ ಇಲ್ಲಿ ವ್ಯತ್ಯಾಸ ಆದ್ರೂ ಕೂಡ ಭುಜ ಇಳ್ಕಳು ಬರುತ್ತೆ. ಓಕೆ, ಆದ್ದರಿಂದ ಕಚ್ ಹಾಕೋಬೇಕು ಇಲ್ಲಿ. ಈಗ ನೋಡಿ, ಎರಡು ಪದರ ಮಾತ್ರ ತೆಕ್ಕೊಂಬಿಟ್ಟು ಮುಂಭಾಗದ 2 ಪದರ ಮಾತ್ರ ನಾವು ಕಟ್ ಮಾಡ್ಕೋಬೇಕು. ಇದು ಮುಂಭಾಗದ ಆಕಾರ ಇದೇ ರೀತಿ ಹಾಕಬೇಕು. ನೀವು ಬೇರೆ ಕಡೆ ಹಾಕಿ ಅಭ್ಯಾಸ ಮಾಡಬೇಕು. ನೋಡಿ, ಇಲ್ಲಿ ಭುಜದಲ್ಲಿ ಇಲ್ಲಿವರೆಗೂ ಮಾತ್ರ ಕಟ್ ಮಾಡಬೇಕು, ಮೇಲ್ನವರೆಗೂ ಕಟ್ ಮಾಡಬಾರ್ದು. ನೋಡಿ, ಇಲ್ಲಿವರೆಗೂ, ಇಲ್ಲಿಗೆ ಎಂಡ್ ಮಾಡಿಬಿಡ್ಬೇಕು. ಇಲ್ಲಿ ನೀವು ಒಂದೇ ಸಮ ಹಿಡಿತೀರಲ್ಲ, ಆವಾಗ ಇಲ್ಲಿ ಒಂದೇ ಸಮ ಇರಬೇಕು. ಹಿಂಗೆ ಕ್ರಾಸಾಗಿ ಇಲ್ಲೆಲ್ಲ ತೆಗಿಬಾರ್ದು, ಇಲ್ಲಿ ಕರೆಕ್ಟಾಗಿರಬೇಕು. 4 ಪದರನೂ ಕರೆಕ್ಟಾಗಿರಬೇಕು. ನೋಡಿ, ಅಷ್ಟು ಮಾತ್ರ ತೆಗೆದಿದ್ದೀವಿ. ಹಿಂಗಿಟ್ರೆ ಮತ್ತೆ ಅಲ್ಲಿಗೆ ಕುಡ್ಕೋಬೇಕು. ಓಕೆ, ನೀಟಾಗಿದೆ. ನೀವು ಬಟ್ಟೆ ಜರುಗ್ಸೋಕ್ಕಾಗಲಿಲ್ಲ ಅಂದರೆ ಯಾವ ಕಡೆ ಇರುತ್ತೋ ಆಕಾರ ಆ ಕಡೆಗೆ ಹೋಗಿ ಕೂತ್ಕೊಂಡು ಕಟ್ ಮಾಡ್ಕೊಳ್ಳಿ. ಬಟ್ಟೆ ಜರುಗಿಸಿದ್ರೆ ನಮಗೆ ಬರಲ್ಲ ಅನ್ನೋದಾದರೆ ನೋಡಿ, ನೀಟಾಗಿದೆ. ತಿರುಗಿಸ್ಕೊಂಡ್ರೂ ಕೂಡ ನೀಟಾಗಿದೆ. ಇದೇ ಥರ ಮಾಡ್ಕೋಬೇಕು. ಇಲ್ಲ ಅಷ್ಟೇ ನೋಡಿ, ಇಷ್ಟು ಬಿಡಬೇಕು. ಇಲ್ಲ, ಇಷ್ಟು ಅರ್ಧ ಇಂಚ್ ಕೂಳೆ, ಈ ಕಡೆ ಅರ್ಧ ಇಂಚ್ ಕೂಳೆ. ನೋಡಿ, ಇವಾಗ ಇಲ್ಲಿ 4 ಒಂದು ಸ್ವಲ್ಪ ಇಷ್ಟು ದೂರ ಮಾತ್ರ ಕಟ್ ಮಾಡ್ಕೊಳ್ಳಿ. ಏಕೆಂದರೆ ಹಚ್ಚೋದು ನೋಡಿ, ಇಲ್ಲೂ ಕರೆಕ್ಟಾಗಿರಬೇಕು, ಇಲ್ಲೂ ಕರೆಕ್ಟಾಗಿರಬೇಕು, ಏನು ವ್ಯತ್ಯಾಸ ಬರಬಾರ್ದು. ಇಲ್ಲಿ ಅರ್ಧ ಇಂಚ ಕೂಳೆ ಬಿಟ್ಬಿಟ್ಟು, 1/4 ಇಂಚ್ ಅಥವಾ ಅರ್ಧ ಇಂಚ್ ಕೂಳೆ ಬಿಟ್ಬಿಟ್ಟು, ನಾವೆಷ್ಟು ಪ್ಲಸ್ ಮಾಡ್ಕೊಂಡಿರ್ತೀವೋ ಅಷ್ಟು ಕೂಳೆ ಬಿಟ್ಬಿಟ್ಟು ನೇರವಾಗಿ ಗೆರೆ ಹೊಲಿಗೆ ಹಾಕಬೇಕು. ಗೊತ್ತಾಯ್ತಾ? ಇವಾಗ ಮೇಲಿಂದ ಒಂದನ್ನು ಕಟ್ ಮಾಡ್ಕೊಳ್ಳಿ, 2 ಪೀಸ್ ಮಾತ್ರ. ನೋಡಿ, ಮುಂಭಾಗ ಮಾತ್ರ ಕಟ್ ಮಾಡಿದ್ದೀನಿ. ಈಗ ನೋಡಿ, ಹಿಂಭಾಗದ ಆಕಾರ ಇಲ್ಲಿದೆ. ಕಟ್ ಮಾಡ್ತಾ ನಿಮಗೆ ಗೊತ್ತಾಗುತ್ತೆ. ಬಟ್ ಫಸ್ಟು ನೀವು ಹಿಂಗೆ ಆಕಾರ ಹಾಕಿನೇ ಕಟ್ ಮಾಡ್ಕೊಳ್ಳಿ, ಆವಾಗ ನೀಟಾಗಿ ಬರುತ್ತೆ. ಓಕೆ, ನೋಡಿ, ಈ ಕಡೆ ಮಡಿಕೆ ಬಂದಿದೆ ಬ್ಯಾಕಲ್ಲಿ. ಫ್ರಂಟಲ್ಲಿ ಮಡಿಕೆ ಏನು ಬೇಡ, ಮಡಿಕೆ ಇರುತ್ತೆ, ಮಡಿಕೆ ಏನು ಬೇಡ. ಮಡಿಕೆನ ಕಟ್ ಮಾಡ್ಕೋಬೇಕು. ಇಲ್ಲ ಅಂದರೆ ಮುಂದ್ಗಡೆದು ಡಾಚ್ ಹಿಡಿದ್ಬಿಟ್ಟು ಮಧ್ಯಕ್ಕೆ ಕಟ್ ಮಾಡ್ತಾರೆ. ಅದಕ್ಕಿಂತ ಫಸ್ಟ್ ಕಟ್ ಮಾಡಿದರೆ ಒಳ್ಳೆಯದಿರುತ್ತೆ. ಇವಾಗ ಡಾಚ್ ಹಾಕೋದು ಹೇಗೆ ಅಂತ ಹೇಳ್ಕೊಡ್ತೀನಿ. ಓಕೆ, ನೋಡಿ, ಇವಾಗ ಇಲ್ಲಿ ಭುಜ ಇದೆಯಲ್ಲ, ಎಷ್ಟು ನೋಡಿ, 3 ಇಂಚ್ ಇದೆ ಹತ್ತತ್ರ. ನೋಡಿ, ಇಲ್ಲಿ ಸೆಂಟ್ರ್ ಪ್ಲೇಸಿಂದ ಕೆಳಭಾಗಕ್ಕೆ 9ವರೆಗೆ ಗುರ್ತು ಮಾಡುವೆ. ಇದು ಒಂದು ಬಿಂದು.
9.5 ಗುರ್ತು ಮಾಡಿದ್ದೀವಿ. ನಾವು ಡಾಚ್ ಹಿಡಿಬೇಕಾದ್ರೆ ಇದೇ ಗೆರೆಗೆ ಹಿಡಿಬೇಕು. ಇದೇ ಹೈಟಿಗೆ ನೋಡಿ, ಇಲ್ಲಿಂದ ಇಲ್ಲಿಗೆ 2.5 ಇಂಚು, ಇಲ್ಲಿಂದ ಇಲ್ಲಿಗೆ 2.5 ಇಂಚಿಗೆ ಒಂದು ಡಾಚ್ ಹಿಡಿಬೇಕು. ಗುರ್ತು ಮಾಡ್ಕೋಬೇಕು ನೀವು ನೋಡಿ. ಇಲ್ಲಿಂದ ಇಲ್ಲಿಗೆ 9.5, ಇದೇ ಗೆರೆ ನೇರಕ್ಕೆ ಇಲ್ಲಿಂದ ಇಲ್ಲಿಗೆ 2.5 ಇಂಚನ್ನ ನಾವು ಡಾಚ್ ಹಿಡಿಬೇಕು. ಓಕೆ, ನೆಕ್ಸ್ಟ್ ಇಲ್ಲಿ 3 ಇಂಚ್ ಇಟ್ಕೋಬೇಕು. ಇಲ್ಲಿಂದ ಇಲ್ಲಿಗೆ 1.25, ಸಣ್ಣ ಇದ್ದರೆ 1 ಹಿಡಿಬೇಕು, ದಪ್ಪ ಇದ್ದರೆ ಒಂದು ಸ್ವಲ್ಪ 1.25 ಹಿಡಿಬೇಕು. ಇಲ್ಲಿ 1 ಅಥವಾ 1.25 ಇಂಚು. ಇಲ್ಲಿಂದ ಇಲ್ಲಿಗೆ ಎಷ್ಟಿರುತ್ತೋ ಅಷ್ಟೇ ಇಲ್ಲಿಗೂ. ಓಕೆ, ये स्केल इतना है तो अंत टेप सरी है. ಹಾಂ ನೋಡಿ, ನಮಗೆ ಹಿಂಭಾಗ ಮುಂಭಾಗ ಕಟ್ ಮಾಡಿಕೊಂಡು, ಇದು ಕೊರಳಲ್ಲಿ ಕಟ್ ಮಾಡ್ಕೊಂಡಿದ್ದು ಪೀಸು, ಯಾವ ಪೀಸು ಕೂಡ ವೇಸ್ಟ್ ಆಗಲ್ಲ. ಇದು ಬಗ್ಲಲ್ಲಿ ಕಟ್ ಮಾಡ್ಕೊಂಡಿದ್ದು ಪೀಸು, ಇದು ಮುಂಭಾಗ ಕ್ರಾಸ್ ಬೆಲ್ಟಿಂದ ಒಂದು ಸ್ವಲ್ಪ ಉಳಿದಿರೋದು, ಇದು ನೆಕ್ ಪೀಸಿಗಾಗುತ್ತೆ. ಓಕೆ, ಇವಾಗ ನಾವು ಬಟ್ಟೆ ಅಂದಾಜು ಮಾಡ್ಕೋಬೇಕಲ್ಲ. ತೋಳಿಗೆಲ್ಲ ಆಗುತ್ತೆ, ಇದು ಆಗೋದೇ ಇಲ್ಲ. ತೋಳಿಗೆ, ಕ್ರಾಸ್ ಬೆಲ್ಟಿಗೆ, ಡಬಲ್ ಪಟ್ಟಿ, ಸಿಂಗಲ್ ಪಟ್ಟಿಗೆ, ನೆಕ್ ಪೀಸಿಗೆ ಎಲ್ಲ ಬಟ್ಟೆನೂ ಇದೇ ಆಗಬೇಕು. ಇದರಲ್ಲಿ ಎಷ್ಟಿದೆ ತೋಳು? 5 ಇಂಚು ತೋಳಿದೆ.
ನೋಡಿ ಅರ್ಧ ಇಂಚು ಕೂಳೆ ಸೇರಿಬಿಟ್ಟು 5 ಇಂಚು ತೋಳಿದೆ. ಇವಾಗ ನೋಡಿ ಸುತ್ತಳತೆ ಎಷ್ಟಿದೆ, ತೋಳಿನ ಸುತ್ತಳತೆ ನೋಡಿ ಇಲ್ಲಿಂದ ಇಲ್ಲಿಗೆ ಇಟ್ಕೋಬೇಕು. ಎಷ್ಟು 9 ಇಂಚ್ ಬೇಕು. ಒಂದು ಕಡೆಗೆ 9, ಇನ್ನೊಂದು ಕಡೆಗೆ 9 ಅಂದರೆ 18 ಬೇಕಾಗುತ್ತೆ ನಮಗೆ. ಇದು 18 ಇಲ್ಲವೇ ಇಲ್ಲ ನೋಡಿ, ಇಷ್ಟೇ ಇದೆ, 14.25 ಅಷ್ಟೇ ಇರೋದು, 18 ಇಲ್ಲ. ಇನ್ನೂ ಎಷ್ಟು ಬೇಕು, 18ಕ್ಕೆ ಇನ್ನೂ ಇಷ್ಟು ಬೇಕು. ಆದ್ದರಿಂದ ಈ ರೀತಿ ಮಡಿಸ್ಕೊಂಡ್ರೆ ತೋಳಿಗೆ ಸಾಕಾಗಲ್ಲ. ಇವಾಗ ಏನು ಮಾಡಬೇಕು ನೋಡಿ, ಇಲ್ಲಿರುತ್ತಲ್ಲ ನೋಡಿ, ಇದು 5 ಇಂಚಿದೆ. ಇಲ್ಲಿ ಒಂದು ಸ್ವಲ್ಪ ಸಾಕಾಗಿಲ್ಲ, ಇದು ಇಲ್ಲಿ ಹಿಂಗೆ ಕ್ರಾಸ್ ತೆಗಿತೀವಲ್ಲ ತೋಳಿಗೆ, ಆವಾಗ ಇದು ಅಡ್ಜಸ್ಟ್ ಆಗುತ್ತೆ. ಓಕೆ, ಈ ರೀತಿ ಮಡಿಸ್ಕೋಬೇಕು. ನೋಡಿ ತೋಳಿನ ಉದ್ದ ಇಲ್ಲಿ ಜಾಯಿಂಟ್ ಆಗಿದೆಯಲ್ಲ, ಕೂಳೆ ಸೇರಿ 5 ಇಂಚ್ ಉದ್ದ. ಬಾಟಮಿಗೆ ಅರ್ಧ ಇಂಚ್ ಅಷ್ಟೇ ಉಳಿಯೋದು, ಬೇರೆ ಬಟ್ಟೆ ಹಾಕಿ ಇದು ಮಾಡಬೇಕು, ಇಲ್ಲ ಅಂದರೆ ಪೈಪಿಂಗ್ ಕಟ್ಟಬೇಕು. ಪೈಪಿಂಗ್ ಕಟ್ಟೋಕ್ಕೂ ಕೂಡ ಇದರಲ್ಲಿ ಜಾಗ ಬಟ್ಟೆನೇ ಇಲ್ಲ. ನೋಡಿ 5.25 ಇಟ್ಕೊಂಡಿದ್ದೀನಿ. ಹಿಂಗೆ 9 9 9, ಈ ಕಡೆ 9, ಈ ಕಡೆ 9, ಈ ಕಡೆ 9, ಈ ಕಡೆ 9. ಇವಾಗ ಇದನ್ನು ಈ ರೀತಿ ಮಡಿಸ್ಕೊಳ್ಳಿ. ಇಷ್ಟೇ, ಆ ಅಳತೆಗೆ ಕಟ್ ಮಾಡಿದರೆ ಇಷ್ಟೇ ಬಟ್ಟೆ ಇದಾವೆ, ಮಿಕ್ಕೋದು. ಇವಾಗ ಇಷ್ಟಿದೆ, ನಮಗೆ ಎಷ್ಟು ಬೇಕು, ಮೇಲೆ ಅರ್ಧ ಇಂಚ್ ಕೂಳೆ, ಇಲ್ಲ 5 ಇಂಚು ಅಂದರೆ ಇಷ್ಟು ಬರುತ್ತೆ. ಇದು ಉದ್ದ. ಈಗ ನಿಮ್ಮ ಅಳತೆ ಪ್ರಕಾರ ನಿಮಗೆ ಬ್ಲೌಸಲ್ಲೇ ಅಳತೆ ಹಿಡಿದು ತೋರಿಸಿ ಅಂದಿದ್ದಕ್ಕೆ ನೋಡಿ, ಇದು ಈ ರೀತಿ ಬರುತ್ತೆ ತೋಳು. ಇಲ್ಲ ಅರ್ಧ ಇಂಚು ನೋಡಿ, ಇಲ್ಲ ಅರ್ಧ ಇಂಚ್ ಕೂಳೆ, ಇಷ್ಟು ಬಾಟಮ್ ಮಡಿಸ್ಲಿಕ್ಕೆ ಬರುತ್ತೆ. ನೋಡಿ ಈ ರೀತಿ ಬರುತ್ತೆ. ಇಲ್ಲಿಷ್ಟು ಕಟಿಂಗ್ ಹೋಗಿದೆ, ಕ್ರಾಸು ಇಲ್ಲಿ ಜಾಸ್ತಿ ಬರುತ್ತೆ ಒಂದು ಸ್ವಲ್ಪ. ಹಿಂಗೆ ಕ್ರಾಸು ಇದನ್ನು ಹಾಕ್ಕೋಬೇಕು ನೀವು. ಇಲ್ಲಿ ನೋಡ್ರಿ ಹೊಲಿಗೆ ಇದೆ, ಇಲ್ಲಿ ಅರ್ಧ ಇಂಚ್ ಕೂಳೆ ಅಂದರೆ ಇಷ್ಟು ಬರುತ್ತೆ. ಈ ಕ್ರಾಸ್ನು ಹಿಂಗೆ ಕೂಡಿಸ್ಬೇಕು ನೋಡಿ. ಇಲ್ಲಿ ಬಟ್ಟೆ ಕಟ್ಟಿಂಗ್ ಆಗಿರೋದು ಇಲ್ಲಿಂದ ಇಲ್ಲಿ ಅರ್ಧ ಇಂಚಿಗೆ ಕ್ರಾಸಿಗೆ ಹೋಗುತ್ತೆ. ಟೋಟಲ್ ಎಷ್ಟಿದೆ, 5 ಇದೆ ನೋಡಿ. ಇಲ್ಲಿ 2.5 3 ಇಂಚು ತೆಗೆದಿದ್ದೀವಿ. ಇಲ್ಲಿಂದ ಇಲ್ಲಿಗೆ 3 ಇಂಚು ಗುರ್ತು ಮಾಡ್ಕೊಂಡಂಗಾಯ್ತು. 2.5 ಇಲ್ಲಿಗೆ ಹೊಲಿಗೆ ಬರುತ್ತೆ. ಈಗ 2 ಇಂಚ್ ಇಲ್ಲಿಗೆ ಕೂಳೆ. ಇದೆಷ್ಟಿದೆ, ಇಲ್ಲಿಂದ ಇಲ್ಲಿಗೆ 8 ಇಂಚ್ ಇದೆ. ಇದರಲ್ಲಿ ಮಧ್ಯ ಬಿಂದು 4 ಮತ್ತು ಇವೆರಡರ ಮಧ್ಯ ಬಿಂದು 2 ನೋಡಿ. ಈ ರೀತಿ ಗುರ್ತು ಮಾಡ್ಕೋಬೇಕು. ಓಕೆ, ಇದು 5 ಇಂಚಿದೆ, ಅದರಲ್ಲಿ 2.5 ಇಲ್ಲಿ ಗುರ್ತು ಮಾಡಿದ್ದೀವಿ. ಈ ಹೊಲಿಗೆ ಹತ್ರಕ್ಕೆ 3 ಇಂಚ್ ಬರುತ್ತೆ, ಇಲ್ಲಿಗೆ 2.5 ಗುರ್ತು ಮಾಡಿದ್ದೀವಿ. ಇವೆರಡರ ಮಧ್ಯ ಬಿಂದು 5 ಇಂಚ್ ಇದಕ್ಕೆ. ಇಲ್ಲಿಂದ ಇಲ್ಲಿಗೆ 2 ಇಂಚ್ ಹಾಗೆ ಬಿಟ್ಬಿಡಿ.
ಇಲ್ಲಿ ಉಳಿಯುತ್ತಲ್ಲ ಅದರಲ್ಲಿ 8 ಇಂಚ್ ಇದೆ. 8 ಇಂಚಲ್ಲಿ 4 ಇಂಚಿಗೆ ಒಂದು ಗುರ್ತು ಮಾಡ್ಕೊಳ್ರಿ. ಇವೆರಡರ ಮಧ್ಯ ಬಿಂದು ಇದು. ಇಲ್ಲಿಂದ ಇಲ್ಲಿಗೆ ಅರ್ಧ ಇಂಚು ಹೊರಭಾಗಕ್ಕೆ ಹಾಕೊಳ್ಳಿ. ಇವೆರಡರ ಮಧ್ಯ ಬಿಂದು ಇದು. ಇಲ್ಲಿಂದ ಇಲ್ಲಿಗೆ ಅರ್ಧ ಇಂಚು ಒಳಗೆ ಹಾಕೊಳ್ಳ್ರಿ. ಓಕೆ, ಇದನ್ನು ಈ ರೀತಿ ಸೇರಿಸಿ ಇದಕ್ಕೆ. ಇದು ಈ ರೀತಿ ಕಟ್ ಮಾಡಿ ಮುಂಭಾಗದ ಆಕಾರಕ್ಕೆ ನೋಡಿ, ಇಲ್ಲಿ ಅರ್ಧ ಇಂಚ್ ಒಳಗಡೆ ಹಾಕೊಂಡಿದ್ದೀರಲ್ಲ, ಇದನ್ನು ಇಲ್ಲಿಗೆ ತಗೊಂಬಂದು ಸೇರಿಸ್ರಿ. ಆಮೇಲೆ ಇಲ್ಲಿ ಬರ್ತಾ 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 ಕಟ್ ಮಾಡ್ಕೊಳ್ತಾ ಹೋಗ್ಬೇಕು. ಇಲ್ಲಿವರೆಗೂ ಸೇರಿಸ್ಬೇಕು ಈ ರೀತಿ. ಇದು ಮುಂಭಾಗದ ಆಕಾರ, ಇದು ಹಿಂಭಾಗದ ಆಕಾರ. ಇಷ್ಟೇ ಇದೆ ಕೂಳೆಗೆ. ಓಕೆ, ಸ್ಲೀವ್ ಇಂದು ಹಿಂಗೆ ಕಟ್ ಮಾಡ್ಕೊಂಡು ಹಿಂಗೆ ಕಟ್ ಮಾಡ್ಕೊಂಡು ಹೋಗಿ ಇದನ್ನು ಹಿಂಭಾಗದ ಆಕಾರ ಕಟ್ ಮಾಡಬೇಕು. ಇವಾಗ ಎರಡನ್ನು ಮಾತ್ರ ತೆಕ್ಕೊಂಡು, ಈಗ ಒಂದು ಪದ ಒಂದು ಮಡಿಕೆ 2 ಪದರ ಇದೆಯಲ್ಲ, 2 ಪದರ ತೆಕ್ಕೊಂಡು ಮುಂಭಾಗದ ಆಕಾರ ಕಟ್ ಮಾಡಬೇಕು. ಓಕೆ, ಇದಿಷ್ಟು ಕಟ್ ಮಾಡಾದ್ಮೇಲೆ ಇನ್ನು ಮಿಕ್ಕಿದ ಬಟ್ಟೆನಲ್ಲಿ ಕ್ರಾಸ್ ಬೆಲ್ಟು, ಡಬಲ್ ಪಟ್ಟಿ, ಸಿಂಗಲ್ ಪಟ್ಟಿ, ನೆಕ್ ಪೀಸು ಅಷ್ಟು ಇದರಲ್ಲೇ ಆಗಬೇಕು. ಹಾಂ ನೋಡಿ, 4 ಬಂದಿದೆ, ಎಲ್ಲೂ ಕಟ್ಟಾಗಿಲ್ಲ. ಇಲ್ಲಿ ಕಟ್ಟಾಗಿರೋದು ಇದಾಗಿದೆ. ಇದು ಮುಂಭಾಗದ ಆಕಾರ. ಈ ರೀತಿ ಕಟ್ ಮಾಡ್ಕೋಬೇಕು. ಇಲ್ಲಿವರೆಗೂ ಸ್ವಲ್ಪ ಸ್ವಲ್ಪ ತೆಗಿತಾ ತೆಗಿತಾ ಈ ಥರ ನೀಟಾಗಿ ರೌಂಡಿಗೆ ಬರಬೇಕು. ಓಕೆ ನೋಡಿ, ಇದು ಹಿಂಭಾಗದ್ದು, ಇದು ಮುಂಭಾಗದ್ದು. ಆಮೇಲೆ 2 ತೋಳನ್ನು ಬೇರ್ಪಡಿಸ್ಬೇಕು. ಮಡಕೆ ಇದೆಯಲ್ಲ, ಇದನ್ನು ಕಟ್ ಮಾಡಬೇಕು. ನೋಡಿ, ಸ್ಲೀವ್ ಆಯಿತು, ಅದೇ ಅಳ್ತದ್ದು. ಈಗ ಬಾಡಿ ಆಯಿತು, ಸ್ಲೀವ್ ಆಯಿತು. ಈಗ ಇರೋದು ಇಷ್ಟು ಬಟ್ಟೆ. ಇಷ್ಟು ಬಟ್ಟೆನಲ್ಲಿ ಕ್ರಾಸ್ ಬೆಲ್ಟ್ ತೆಗಿಬೇಕು, ಮತ್ತು ಡಬಲ್ ಪಟ್ಟಿ, ಸಿಂಗಲ್ ಪಟ್ಟಿ, ಮತ್ತು ನೆಕ್ ಪೀಸು. ಯಾವ ರೀತಿ ನಾವು ಜಾಣ್ಮೆಯಿಂದ ಮಾಡ್ತೀವಿ ಅನ್ನೋದೇ ಮುಖ್ಯ ಇಲ್ಲಿ. ಓಕೆ ನೋಡಿ, ನಾವು ನೆಕ್ ಪೀಸಿಗೆ ಯಾವಾಗಲೂ ಕ್ರಾಸ್ ಪೀಸ್ ಹಾಕಬೇಕು. ಕ್ರಾಸ್ ಪೀಸ್ ಅಂದರೆ ಎಳೆ ಈ ರೀತಿ ಬರುತ್ತೆ. ಕ್ರಾಸ್ ಅಂದರೆ ನೋಡಿ, ಈ ಥರ ಹಿಂಗೆ ಹಿಗ್ಗುತ್ತೆ, ಗೊತ್ತಾಯ್ತಾ? ಇದಕ್ಕೆ ಕ್ರಾಸ್ ಪೀಸ್ ಅಂತೀವಿ. ಹಿಂಗೆ ಕ್ರಾಸ್ ಆಗಿ ತೊಗೋಬೇಕು. ಇಲ್ಲ ಅಡ್ಡ ಆದ್ರೂ ಕೂಡ ಒಂದು ಸ್ವಲ್ಪ ಹಿಗ್ಗುತ್ತೆ. ಉದ್ದ ಆದರೆ ಮಾತ್ರ ಹಿಗ್ಗಲ್ಲ. ಆದ್ದರಿಂದ ಉದ್ದ ತಗೋಬಾರ್ದು, ಅಡ್ಡ ತಗೋಬೋದು. ನೋಡಿ, ಅಡ್ಡನೂ ಒಂದು ಸ್ವಲ್ಪ ಹಿಗ್ಗುತ್ತೆ. ಆದ್ದರಿಂದ ಇದು ಮುಂಭಾಗದ್ರಲ್ಲಿ ಉಳಿದಿದೆಯಲ್ಲ, ಮುಂಭಾಗ ಶೇಪ್ ತೆಗೆದು ಇದು ಒಂದು ನೇರ ಪೀಸ್ ಇದೆ. ಇದನ್ನು ನೆಕ್ ಪೀಸಿಗೆ ಹಾಕೋಕ್ಕೆ ನಾವು ಇಟ್ಕೋಬೋದು. ಇದನ್ನು ಫಸ್ಟು, ಏಕೆಂದರೆ ಬೇರೆ ಯಾವುದಕ್ಕೂ ಆಗಲ್ಲ, ಇದು ಕ್ರಾಸ್ ಬೆಲ್ಟಿಗೂ ಆಗಲ್ಲ, ಏನಕ್ಕೂ ಆಗಲ್ಲ. ಆದ್ದರಿಂದ ಇದನ್ನು ಫಸ್ಟು ಕಟ್ ಮಾಡಿ ಇಟ್ಕೊಳ್ಳೋಣ. ಇಷ್ಟು ಸಾಕಾಗಲ್ಲ ಇದಕ್ಕೆ. ಇನ್ನು ಮಿಕ್ಕಿದ್ರಲ್ಲಿ ಕ್ರಾಸ್ ಪೀಸ್ ಎಲ್ಲಿ ಉಳಿಯುತ್ತೋ ಬಟ್ಟೆ, ಅದರಲ್ಲಿ ಕ್ರಾಸ್ ಪೀಸ್ ತೆಗೆದು ಜಾಯಿಂಟ್ ಮಾಡ್ಕೋಬೇಕು. ಇದು ನೆಕ್ ಪೀಸಿಗೆ. ಇದು ಸಾಕಾಗಲ್ಲ, ಇನ್ನೊಂದು ಸ್ವಲ್ಪ ರೆಡಿ ಮಾಡ್ಕೋಬೇಕು. ಇವಾಗ ಫಸ್ಟು ದೊಡ್ಡ ಪೀಸ್ ಯಾವುದು, ನಮಗೆ ಉಳಿದಿರೋ ಬಟ್ಟೆನಲ್ಲಿ ಕ್ರಾಸ್ ಬೆಲ್ಟ್ ಬರಬೇಕು. ಇಷ್ಟು ಪೀಸ್ನಲ್ಲಿ ಕ್ರಾಸ್ ಬೆಲ್ಟ್ ಹೇಗೆ ಬರುತ್ತೆ ಅದನ್ನು ನಾವು ಲೆಕ್ಕಾಚಾರ ಮಾಡ್ಕೋಬೇಕು. ನೋಡಿ, ಇಷ್ಟೇ ಬಟ್ಟೆ ಉಳಿದಿರೋದು. ನೋಡಿ, ಇದಿಷ್ಟು, ಇದಿಷ್ಟು, ಇದಿಷ್ಟು. ಇವಾಗ ಕ್ರಾಸ್ ಬೆಲ್ಟ್ ಯಾವ ಆಕಾರದಲ್ಲಿ ಬರುತ್ತೆ, ಅದೆಷ್ಟು ಅಳತೆ ಇರುತ್ತೆ ಅಂತ ನಾವು ಅಂದಾಜು ಮಾಡ್ಕೋಬೇಕು. ನೋಡಿ, ಇದು ಸಿಂಗಲ್ ಪಟ್ಟಿ ಇಲ್ಲಿದೆ.
ನಮಗೆ ಹಿಂಗೆ ಅಡ್ಡ ಅಗಲ ಎಷ್ಟು ಬೇಕಾಗುತ್ತೆ ಅಂದರೆ ನೋಡಿ, ಇದಕ್ಕೆ ಮಾತ್ರ ಒಂದು ಸ್ವಲ್ಪ ಜಾಸ್ತಿನೇ ಬಿಟ್ಕೋಬೇಕು, ಒಂದು ಅರ್ಧ ಇಂಚು. ಮಿಕ್ಕಿದ್ದನ್ನು ಕಟ್ ಮಾಡಿ ಶೇಪ್ ನೀಟಾಗಿ ಮಾಡ್ಕೊಬೋದು. ನೋಡಿ ಇಲ್ಲೊಂದು ಅರ್ಧ ಇಂಚ್ ಜಾಸ್ತಿ ಬಿಟ್ಕೊಂಡಿದ್ದೀನಿ. ಟೋಟಲಿ ಒಂದು 10 ಇಂಚ್ ತೊಗೋಬೇಕು. ಓಕೆ, 10 ಇಂಚನ್ನ ತೊಗೋಬೇಕು ಹಿಂಗೆ. ನೋಡಿ ಇದು 10 ಇಂಚು ಕರೆಕ್ಟಾಗಿದೆ. ಒಂದು ಸ್ವಲ್ಪ ಜಾಸ್ತಿನೇ ತೊಗೊಂಡಿದ್ನಲ್ಲ, ಅಲ್ಲಿಗೆ ಅಡ್ಜಸ್ಟ್ ಆಗುತ್ತೆ. ಇದು 10 ಇಂಚಿದೆ. ಉದ್ದ ಎಷ್ಟು? ಇಲ್ಲಿ ಅರ್ಧ ಇಂಚ್ ಕೂಡ ಇರುತ್ತೆ, ಇಲ್ಲಿ ಅರ್ಧ ಇಂಚ್ ಕೂಡ ಇರುತ್ತೆ. 3.5 ತೊಗೊಂಡ್ರೆ ಸಾಕು. 3.5 ತೊಗೊಂಡಿದ್ದೀನಿ ನಾನು. ಹೆಚ್ಚು ಕಡಿಮೆ ಬಂದರೆ ಒಂದು ಸ್ವಲ್ಪ ಕಟ್ಟಿಂಗಲ್ಲಿ ಹೋಗುತ್ತೆ. ಹಚ್ಚಬೇಕಾದ್ರೆ ನಾವು ಅಡ್ಜಸ್ಟ್ ಮಾಡಿಕೊಂಡು ಕಟ್ಟಿಂಗಲ್ಲಿ ತೆಗಿಬೋದು. ಇದು 3.5 ಇದೆಯಲ್ಲ, ಈ ಕಡೆ 3, ಈ ಕಡೆ 3 ಇಂಚು, 3.5 ಈ ಕಡೆ 3 ಇಂಚು, ಅರ್ಧ ಇಂಚು ಕ್ರಾಸ್ ಬರುತ್ತೆ. ನೋಡಿ ಇದು 1 ಪೀಸು ಕಟ್ ಮಾಡ್ಕೊಳ್ತಾ ಇದ್ದೀನಿ. ಈ ಥರದ್ದು ನಮಗೆ 6 ಪೀಸ್ ಬೇಕು. ಅಟ್ಲೀಸ್ಟ್ 4 ಆದರೂ ಇರಬೇಕು. 4 ಬರಲ್ಲ ಅಂದರೆ 2 ಆದರೂ ಇರಲೇಬೇಕು. ಮೇಲ್ಭಾಗಕ್ಕೆ, ಒಳಭಾಗಕ್ಕೆ ಮಾತ್ರ ಬೇರೆ ಬಟ್ಟೆ ಹಾಕಬೇಕು. ನೋಡಿ ಇದು 1 ಪೀಸ್ ಬಂದಿದೆ. ಇನ್ನು ಇದರಲ್ಲಿ ಯಾವ ಪೀಸ್ ಬರುತ್ತೆ ಅಂತ ನೋಡ್ಕೋಬೇಕು. ಇದರಲ್ಲಿ 1 ಬಟ್ಟೆ ಇದೆ, ಇದು 1 ಬಟ್ಟೆ ಇದೆ, ಆಮೇಲೆ ಇದು 1 ಬಟ್ಟೆ ಇದೆ, ಇದು 3 ಬಟ್ಟೆ ಇದೆ. ಟೋಟಲಿ 4 ಬರಬಹುದು. ನೋಡಿ ಈ ಬಟ್ಟೆನ ಇದ್ರ ಮೇಲೆ ಇಟ್ಕೊಂಡು ಕಟ್ ಮಾಡ್ಕೋಬೇಕು. ಆವಾಗ 4 ಪೀಸ್ ಬಂತು ನಿಮಗೆ. ಇದ್ರ ಮಧ್ಯಕ್ಕೆ ಒಂದು ಯಾವುದಾದ್ರೂ ವೇಸ್ಟ್ ಬಟ್ಟೆ ಇದ್ದರೆ ಹಾಕ್ಬೋದು. ಅಲ್ಲಿಗೆ ಕ್ರಾಸ್ ಬೆಲ್ಟ್ 6 ಹಾಕಬೇಕಲ್ಲ. ಇದು 4 ಬಂದಿದೆ. ಕೆಲವೊಂದ್ರಲ್ಲಿ 4 ಬರಲ್ಲ, ಮೇಲ್ಗಡೆಗೆ 2 ಬರುತ್ತೆ. ಇನ್ನು ಮಿಕ್ಕಿದ್ದು ನಾವು ಬೇರೆ ಬಟ್ಟೆ ಹಾಕಲೇಬೇಕು. ನೋಡಿ 1 2 3 4. ಇದ್ರ ಒಳಗಡೆ ಬೇರೆ ಬಟ್ಟೆ ಹಾಕಬೇಕು ನಾವು. ಇದೇ ಕಲರ್ದೇ ಒಂದು ಸ್ವಲ್ಪ ಮ್ಯಾಚ್ ಮಾಡಿಕೊಂಡು, ಏಕೆಂದರೆ ಇದು ಟ್ರಾನ್ಸ್ಪರೆಂಟ್ ಇದೆ, ಆದ್ದರಿಂದ ಇದೇ ಕಲರ್ದೇ ಬೇರೆ ಕಾಟನ್ ಬಟ್ಟೆನೋ ಅಥವಾ ಬೇರೆ ಯಾವುದಾದ್ರು ಬಟ್ಟೆ ಹಾಕಬೇಕು. ಓಕೆ, ಇದು ಕ್ರಾಸ್ ಬೆಲ್ಟು 4 ಆಯಿತು. ಈಗ ಇನ್ನಿಷ್ಟು ಬಟ್ಟೆ ಉಳಿದಿದೆ. ಇವಾಗ ನೋಡ್ರಿ, ಇದು ಅಡ್ಡ ಪೀಸ್ ಇದೆ. ಓಕೆ, ಇದು ಅಡ್ಡ ಪೀಸ್ ಇದೆ. ಇವಾಗ ನೆಕ್ ಪೀಸಿಗೆ ಸಾಲದೆ ಹೋಗುತ್ತಲ್ಲ, ಆದ್ದರಿಂದ ಇದು ಸಾಲದೆ ಹೋಗುತ್ತಲ್ಲ, ಇದ್ರ ಅಳತೆಗೆ ಇಲ್ಲಿ ಒಂದು ಸ್ವಲ್ಪ ಕಟ್ ಮಾಡಿಕೊಂಡು ಜಾಯಿಂಟ್ ಮಾಡ್ಕೋಬೇಕು. ಇದು ನೆಕ್ ಪೀಸಿಗೆ. ಇದು ಸಾಲಲ್ಲ ಅಂತಂದರೆ ಇನ್ನು ಒಂದು ಸ್ವಲ್ಪ ಯಾವುದಾದ್ರೂ ಪೀಸು ಜಾಯಿಂಟ್ ಮಾಡ್ಕೋಬೇಕು. ಇದರಲ್ಲೇ ಕ್ರಾಸ್ ಬಂದಿರೋದು. ಈಗ ಇದರಲ್ಲಿ ಡಬಲ್ ಪಟ್ಟಿ, ಸಿಂಗಲ್ ಪಟ್ಟಿ ನೋಡಿ ಇದರಲ್ಲಿ ಬರುತ್ತೆ. ಇದರಲ್ಲೊಂದು ಅಡ್ಡ ಪೀಸ್ ಬರುತ್ತೆ. ಇದರಲ್ಲಿ ಸಿಂಗಲ್ ಮಾಡ್ಬೋದು, ಇದರಲ್ಲಿ ಡಬಲ್ ಮಾಡ್ಬೋದು. ಡಬಲ್ ಪಟ್ಟಿ ಸಿಂಗಲ್ ಪಟ್ಟಿಗೆ ನೋಡಿ, ಇದು ಡಬಲ್ಲು. ಉದ್ದ ಇಷ್ಟು ಬೇಕಾಗಲ್ಲ. ಇದು ಸಿಂಗಲ್ಲು. ನೋಡಿ, ಇದು ಸಿಂಗಲ್ ಪಟ್ಟಿ, ಡಬಲ್ ಪಟ್ಟಿ.
ಇದು ಉದ್ದ ಇದೆ, ಇಲ್ಲಿ ಹಿಂಗೆ ಪಟ್ಟಿ ಬಂದಿದ್ರೂ ಕೂಡ ಇದು ನೆಕ್ ಪೀಸಿಗೆ ಬರಲ್ಲ, ಯಾಕೆಂದರೆ ಹಿಂಗೆ ಉದ್ದ ಬರಲ್ಲ. ಹಿಂಗೆ ನೋಡಿ ಈ ರೀತಿ ಇರಬೇಕು, ಈ ಥರ ಎಕ್ಸ್ಪೆಂಡ್ ಆಗಬೇಕು. ಆ ಥರ ಇದ್ದರೆ ಮಾತ್ರ ನೋಡಿ ಇದು ಉದ್ದ ಇದೆ, ಇದು ಬರಲ್ಲ. ಇದಿಷ್ಟೇ ಉಳಿದಿರೋದು ಬಟ್ಟೆ. ನೋಡಿ ಇಲ್ಲೊಂದು ಸ್ವಲ್ಪ ಕ್ರಾಸ್ ಬಂದರೆ ಇಲ್ಲಿ ಒಂದು ನೋಡಿ ಈ ಥರ ಕ್ರಾಸ್ ಪೀಸ್ ಇರಬೇಕು. ನೋಡಿ ಈ ಥರ ಕ್ರಾಸ್ ಪೀಸ್ ಇದ್ರೂ ನಡೆಯುತ್ತೆ. ನೆಕ್ ಪೀಸ್ಗೆ ಸಾಕಾಗಲಿಲ್ಲ ಅಂದರೆ ನೋಡಿ ಈ ಪೀಸನ್ನು ಇದಕ್ಕೆ ನೆಕ್ ಪೀಸಿಗೆ ಜಾಯಿಂಟ್ ಮಾಡ್ಕೋಬೋದು. ಓಕೆ, ಇನ್ಯಾವ ಕಡೆನೂ ಇಲ್ಲ, ಇದು ಒಂದು ಹಿಂಗೆ ಬರುತ್ತೆ. ನೋಡೋಣ ನೆಕ್ ಪೀಸಿಗೆ ಸಾಕಾಗುತ್ತೋ ಇಲ್ವೋ. ಇದು ಡಬಲ್ ಪಟ್ಟಿ ಸಿಂಗಲ್ ಪಟ್ಟಿ ಬಟ್ಟೆ ಇಲ್ಲ, ಕರೆಕ್ಟಾಗಾಯಿತು. ನೋಡಿ ಇಷ್ಟೇ ಬಟ್ಟೆ ನೀಟಾಗಿ ಕಟ್ ಮಾಡಿದ್ದೀನಿ. ನೋಡಿ ಇರೋ ಬಟ್ಟೆ ನೆಕ್ ಪೀಸಿಗೆ ಸಾಕಾಗುತ್ತೋ ಇಲ್ವೋ ಅಂತ ನೋಡ್ಕೊಳ್ಳೋಣ. ಇದಿಷ್ಟು ನೋಡಿ ಇಲ್ಲಿಂದ ಇಲ್ಲಿವರೆಗೂ ಮಾತ್ರ ಬರುತ್ತೆ. ಆಮೇಲೆ ಇದು 2 ಪೀಸು ಎಕ್ಸ್ಟ್ರಾ ಕಟ್ ಮಾಡ್ಕೊಂಡಿದ್ದೀವಿ. ಇದನ್ನು ಇಲ್ಲಿಗೆ ಹಚ್ಚಿದರೆ ಇಲ್ಲಿಗೆ ಕರೆಕ್ಟ್ ಆಗೋಗುತ್ತೆ. ಓಕೆ, ಇವಾಗ ಇದನ್ನು ಇಲ್ಲಿಗೆ ಜಾಯಿಂಟ್ ಮಾಡ್ಕೋಬೇಕು. ಇದನ್ನ ಇಲ್ಲಿಗೆ, ಇದನ್ನು ಇಲ್ಲಿಗೆ ಉದ್ದಕ್ಕೆ ಜಾಯಿಂಟ್ ಮಾಡಿಬಿಟ್ಕೊಂಡು ಈ ಹಚ್ಚುತ್ತೀವಲ್ಲ, ಈ ಜಾಯಿಂಟ್ ಮಾಡ್ಕೊಂಡಿರೋದನ್ನು ಈ ಕಡೆಯಿಂದ ಹಚ್ಚಬೇಕು, ಎಡಭಾಗದಿಂದ. ಬಲ್ಭಾಗಕ್ಕೆ ನೀಟಾಗಿರೋದು ಬರಬೇಕು, ಆವಾಗ ನೀಟಾಗಿ ಬರುತ್ತೆ. ಓಕೆ, ನೋಡಿ ಇದಿಷ್ಟ ಆಯಿತು. ನೋಡಿ ಹಿಂಭಾಗ ಮುಂಭಾಗ, ಈ ಮುಂಭಾಗಕ್ಕೆ ಹಚ್ಚೋಕ್ಕೆ 4 ಕ್ರಾಸ್ ಬೆಲ್ಟು, ಡಬಲ್ ಪಟ್ಟಿ ಸಿಂಗಲ್ ಪಟ್ಟಿ. ಇದು ಸ್ಲೀವ್ ನೋಡಿ ಇಷ್ಟೇ ನೀವು ಇದನ್ನು ಮಾಡಬೇಕು. ಒಂದು ಸ್ವಲ್ಪ ಗೋಟಲ್ದಂಗೆ ಮಡಿಸಿ ಹೊಲಿಬೇಕು. ಇಲ್ಲ ಅಂದರೆ ಇದೇ ಥರದ್ದು ನಾವು ಕ್ರಾಸ್ ಬೆಲ್ಟ್ ಒಳಗಡೆ ಹಾಕ್ತೀವಲ್ಲ, ಆ ಥರದ ಬಟ್ಟೆನ ಒಳಗಡೆ ಹಾಕಿ ಮಡಿಸಿ ಹೊಲಿಬೇಕು. ಇದು ನೆಕ್ ಪೀಸ್. ಇಷ್ಟು ನೀಟಾಗಾಯಿತು ಬ್ಲೌಸ್ದು. ನೋಡಿ ಇಷ್ಟು ಬಟ್ಟೆ ಉಳಿದಿದೆ. ಇದು ಏನಕ್ಕೂ ಬರಲ್ಲ, ಯಾವುದಕ್ಕೂ. ಒಂದು ಬ್ಲೌಸ್ ಪೀಸಲ್ಲಿ ಕ್ಲೀನಾಗಿ ಕಟ್ ಮಾಡಬೇಕು ಅಂದರೆ ನೋಡಿರಿ ಈ ರೀತಿ ನೀಟಾಗಿ ಕಟ್ ಮಾಡ್ಬೋದು. ಸಿಂಪಲ್ ಬ್ಲೌಸ್ ಕಟ್ಟಿಂಗು ಮುಕ್ತಾಯ ಆಯಿತು. ನೋಡಿ ಇಷ್ಟು ಬಟ್ಟೆ ವೇಸ್ಟ್ ಆಗಿದೆ. ಇನ್ನು ಇದಕ್ಕೆ ನಾವು ಕ್ರಾಸ್ ಬೆಲ್ಟಿಗೆ ಒಂದು ಎಕ್ಸ್ಟ್ರಾ ಬಟ್ಟೆ ತೊಗೋಬೇಕು. ಸ್ಲೀವು ಬಾಟಮ್ ಚೆನ್ನಾಗಿ ಮಾಡ್ತೀವಿ ಅಂತಂದರೆ ಇದೇ ಮ್ಯಾಚಿಂಗ್ ಬಟ್ಟೆ ಹಾಕಿ ನೀಟಾಗಿ ಬೇರೆ ಬಟ್ಟೆ ಹಚ್ಚಿ ಬಾಟಮ್ ಮಾಡಬೇಕು. ಓಕೆ, ಈಗ ಸಿಂಪಲ್ ಬ್ಲೌಸ್ ಆಯಿತು ಕಟ್ಟಿಂಗು. ನೆಕ್ಸ್ಟ್ ವಿಡಿಯೋದಲ್ಲಿ ಇದನ್ನು ಸ್ಟಿಚಿಂಗು ಇದೇ ಥರ ಸಿಂಪಲ್ಲಾಗಿ ಹೇಗೆ ಸ್ಟಿಚಿಂಗ್ ಮಾಡೋದು ಅಂತ ನಾನು ಮುಂದಿನ ವಿಡಿಯೋದಲ್ಲಿ ಹೇಳ್ತೀನಿ. ಓಕೆ, ಹಾಂ ನೋಡಿ ಸಿಂಪಲ್ ಬ್ಲೌಸ್ ಕಟ್ಟಿಂಗ್ ಎಲ್ಲ ಆಯಿತು. ಇದೇ ಸಿಂಪಲ್ ಬ್ಲೌಸ್ನೇ ಹೊಲಿಬೇಕಾದ್ರೆ ಯಾವ ರೀತಿ ಗ್ರ್ಯಾಂಡಾಗಿ ಹೊಲಿತೀನಿ ಅನ್ನೋದನ್ನು ಮುಂದಿನ ವಿಡಿಯೋದಲ್ಲಿ ತೋರಿಸ್ತೀನಿ. ಕಾಯ್ತಾ ಇರಿ. ಓಕೆ.